ಕಾರುಣ್ಯ ಭಾವೇನ ರಕ್ಷ ರಕ್ಷ ಜಿನೇಶ್ವರ. ಹೇ ಭವ್ಯ ಜೀವಾತ್ಮ, ಸಮವ ಶರಣದಲ್ಲಿ ವಿರಾಜಮಾನ ಆಗಿರ್ತಕ್ಕಂತಹ ವೀತ್ರಾಗ್ ಸರ್ವಜ್ಞ ಹಿತೋದ್ದೇಶಿ 18 ದೋಷಗಳಿಂದ ಮುಕ್ತರಾಗಿರ್ತಕ್ಕಂತಹ ಸಕಲ ಪರಮಾತ್ಮ ಅರ್ಥಾತ್ ತೀರ್ಥಂಕರ ಅರ್ಹಂತ ಪರಮೇಷ್ಠಿ ಜಗದೋದ್ಧಾರಕ್ ಜಗದ್ಗುರು ವಿಶ್ವದಲ್ಲಿರ್ತಕ್ಕಂತಹ ಸರ್ವ ಜೀವಿಗಳ ಸರ್ವೋದಯ ಸರ್ವಕಾಲಿಕ ಸಾರ್ವತ್ರಿಕ ಕಲ್ಯಾಣ ಮಾಡ್ತಕ್ಕಂಥ ದಿವ್ಯ ಧ್ವನಿಯ ಮುಖಾಂತರ ಸಮವ ಶರಣ ವಿಭೂತಿಯಲ್ಲಿ ಇಟ್ಕೊಂಡು ಸಹ ಆತ್ಮ ವಿಭೂತಿಗೆ ಆದ್ಯತೆಯನ್ನು ನೀಡ್ತಕ್ಕಂಥ ಸಂಸ್ಕೃತಿ ಈ ವಿಶ್ವದಲ್ಲಿ ಜಿನ ಸಂಸ್ಕೃತಿ ಅಂತಕ್ಕಂಥದ್ದು. ಜಿನರಿಂದ ಜೀವಿಗಳ ಕಲ್ಯಾಣಕ್ಕಾಗಿ ಹೊರಟಿರ್ತಕ್ಕಂಥ ಧರ್ಮ ಜಿನ ಧರ್ಮ. ಜಿನರಿಂದ ಸರ್ವ ಜೀವಿಗಳ ಕಲ್ಯಾಣಕ್ಕಾಗಿ ಹೊರಟಿರ್ತಕ್ಕಂಥ ಧರ್ಮ ಜಿನ ಧರ್ಮ. ಆ ಜಿನ ಧರ್ಮವನ್ನು ಪರಿಪಾಲಿಸುವವರೇ ಜೈನರು. ಅದಕ್ಕೆ ದೇವರು ಮಾತು ಏನ, ಭಾರತದಲ್ಲಿ ಯಾವುದೇ ಧರ್ಮೀಯರಾಗಿರಲಿ, ಭಾರತ ಹಲವು ಧರ್ಮಗಳ ಬೀಡು. ಯಾವ ಪ್ರಕಾರ ನದಿಗಳ ಬೇರೆ ಬೇರೆ ಇದ್ರೂ ಸಹ ನದಿಯಲ್ಲಿ ಇರ್ತಕ್ಕಂಥದ್ದು ನೀರು. ಕೃಷ್ಣಾ ನದಿ ನೀರು ಕರಗ, ಗಂಗಾ ನದಿ ನೀರು ಬೆಳಗ, ಕಾವೇರಿ ನೀರು ಹಸರ, ಹೀಗಿಲ್ಲ. ನೀರಕ್ಕೆ ಬಣ್ಣವೇ ಇಲ್ಲ. ನೀವು ಬದುಕಬೇಕಾದ್ರೆ ನೀರು ಬೇಕು. ಅದಕ್ಕಿಂತ ಮುಖ್ಯ ಆಮ್ಲಜನಕ ಬೇಕು, ವಾಯು ಬೇಕು. ಆ ವಾಯು ನಾವು ಶುದ್ಧ ಸಿಗಬೇಕಾದ್ರೆ ಸಸ್ಯ ಸಂಪತ್ತಿ ಬೇಕು. ಸಮವಶರದಲ್ಲಿ ವಿಶೇಷವಾಗಿ ಲತಾ ಭೂಮಿ, ಕಲ್ಪವೃಕ್ಷ ಭೂಮಿ, ಎಷ್ಟು ಸುಂದರ ನಮ್ಮ ಆಚಾರ್ಯ ವರ್ಣನ ಮಾಡ್ಯಾರು. ಇವೆಲ್ಲವನ್ನು ಬಿಟ್ಟ ಭಗವಂತರ ಮಸ್ತಕದ ಮೇಲೆ ವಿಶಾಲವಾಗಿರ್ತಕ್ಕಂಥ ಅಶೋಕ ವೃಕ್ಷ ಅಂತ ಉಲ್ಲೇಖ ಮಾಡ್ತಾರೆ. ಕಲ್ಪವೃಕ್ಷ ಅನ್ಲಿಲ್ಲ ಅದಕ್ಕೆ. ಶೀತಲ್ನಾಥರ ಲಾಂಛನ ಶ್ರೀ ವೃಕ್ಷ, ಅದಕ್ಕೆ ಇನ್ನೊಂದು ಹೆಸರು ಕಲ್ಪವೃಕ್ಷ. ಎಷ್ಟು ಅರ್ಥಗರ್ಭಿತ ಪದ ಉಪಯೋಗ ಮಾಡ್ಯಾರ ನೋಡಿ. ಶ್ರೀ ವೃಕ್ಷ ಯಾವಾಗ ಚಿಂತನೆ ಮಾಡ್ಯಾರಿ ನೋಡಿ. ನಿಮ್ಮ ಹಿಂದೆ ಬರೀಬೇಕಾದ್ರೆ ಧರ್ಮಾಂಡ್ರಾಗಿ ಶ್ರೀಮಾನ್, ಶ್ರೀಮತಿ, ಶ್ರೀಯುತ ಬರಿತಕ್ಕಂಥ ಪದ್ಧತಿ ಮೊದಲಿಂದ ನಾವು ನೋಡ್ಕೋತ ಬಂದೀವಿ. ಸ್ತ್ರೀ ಯಾಕೆ ಬರಿಬೇಕು, ಯಾರಿಗೆ ಬರಿಬೇಕು? ಒಂದು ಇರುವಿ ಹಿಂದೂ ನಾವು ಸ್ತ್ರೀ ಬರಿಬಹುದು, ಒಬ್ಬ ಪ್ರಧಾನಮಂತ್ರಿ ಹಿಂದೂ ಸ್ತ್ರೀ ಬರಿಬಹುದು, ರಾಷ್ಟ್ರಾಧ್ಯಕ್ಷ ದ್ರೌಪದಿ ಮುರ್ಮುನ್ ಹಿಂದೂ ಸ್ತ್ರೀ ಬರಿಬಹುದು, ಒಬ್ಬ ವಿಧವಾ ಸ್ತ್ರೀ ಹಿಂದೂ ಸ್ತ್ರೀ ಬರಿಬಹುದು. ಸ್ತ್ರೀ ಅಂದ್ರೆ ಶ ಪ್ಲಸ್ ರ ಪ್ಲಸ್ ಇ ಸ್ತ್ರೀ. ಶ ಅಂದ್ರ ಶವರಹಿತ, ಅದಕ್ಕೆಂದು ಸಾವಿಲ್ಲ, ಅದಕ್ಕೆಂದು ಮೃತ್ಯು ಆಗೋದಿಲ್ಲ. ನೋಡ್ರಿ ಸ್ತ್ರೀ ಪದದ ಎಷ್ಟು ಅರ್ಥ ಐತಿ. ಅದಕ್ಕೆ ನಾವು ಹೊಸ ಬುಕ್ ಬರಿಬೇಕಾದ್ರೆ ದೀಪಾವಳಿ ನಂತರ ಪದ್ಧತಿ ಐತಿ. ಮ್ಯಾಲ ಸ್ತ್ರೀ ಬರಿಬೇಕು, ಕೆಳಗ 16 ಪೂಜ್ಯಗಳನ್ನು ಸ್ಥಾಪನಾ ಮಾಡಬೇಕು ಅಂತೀವಿ. ಬಹಳ ಅರ್ಥಗರ್ಭಿತ ಪದ್ಧತಿ. ಕೇಸರದಿಂದ ಅಥವಾ ಆರ್ಗ್ಯಾನಿಕಲ್ ಶುದ್ಧ ಗಂಧದಿಂದ ಅಥವಾ ಅರಿಶಿನದಿಂದ, ಇದು ಯಾವುದೂ ಸಿಗಲಿಲ್ಲ ಅಂದ್ರೆ ಶಿಖರ್ಜಿ ಮಣ್ಣು ತಗೊಂಡು ನೀರಾಗ ಬಟ್ಲೆ, ಅನಾಮಿಕ ಬಟ್ಲೆ ತಗೊಂಡ ನೀವು ಬುಕ್ದಾಗ ಸ್ತ್ರೀ ಬರೆದಿರಿ ಅಂದ್ರೆ ಆ ಸ್ತ್ರೀದು ಎಷ್ಟು ಅರ್ಥ ಹೇಳ್ತಾರೆ ನಮ್ಮ ಆಚಾರ್ಯ ಅಂದ್ರೆ, ಅವ್ರ ಮನ್ಯಾಗ ಎಂದೂ ಸಂಪತ್ತಿದ ಕೊರತೆನ ಆಗೋದಿಲ್ಲ ಅಂತ ಹೇಳ್ತಾರೆ. ಎಷ್ಟು ಅರ್ಥ. ಏನು ಮಾಡೋದ್ರಿಂದ? ಬರೇ ಅನಾಮಿಕ ಬೆರಳದಿಂದ ಸ್ತ್ರೀ ಬರೆಯೋದ್ರಿಂದ. ನಾವು ಸಣ್ಣ ಇದ್ದಾಗ ನೋಡ್ತಿದ್ದೀವಿ, ಯಾರ್ದಾರೆ ಮದುವೆ ನಡೆದಿರ್ತಾರೆ, ಮದುವೆ ಸಹಿತ ಸ್ತ್ರೀ ಬರಿತಿದ್ರು. ಸ್ವಸ್ತಿಕ 3 ಕಮಾನ್ ಚೌಕ್ ಚೌಕ್ ಮಾಡಿ ಗಾಡಿ ಮೇಲೆ ಸುಣ್ಣ ಹಚ್ತಿದ್ರು, ಅದ್ರ ಮೇಲೆ ಹುಲುಮಂಜಲೆ ಬರಿತಿದ್ರು.
ನೋಡೇರಿ, ನಾ ಸನೇತ ನೋಡೇನಿ. ಮತ್ತು ಮದುವೆ ಮಾಡಾಗ ಇಬ್ಬರು ನಡುವೊಂದು ಅರಿವು ಹಿಡ್ತಾರಲ್ಲ ವಸ್ತ್ರ, ಏನಂತೀರಿ ಅದಕ್ಕೆ? ಅಂತರ್ಪಡ್ದ. ಅದು ಮೌಂಜಿ ಬಂಧನ ಮಾಡಾಗ ಹಿಡ್ತೀವಿ ನಾವು. ಇವತ್ತು ಪರಂಪರೆ ಮೌಂಜಿ ಬಂಧನ ಮಾಡಾಗ ಮಕ್ಕಳ ಮುಂದೆ ಹಿಡಿ ಪರಂಪರದ ಮೇಲೆ ಸೈ ಸ್ವಸ್ತಿಗೆ ತೆಗಿಬೇಕು, ಸ್ತ್ರೀ ಬೆರಿಬೇಕಂತ ಹೇಳ. ಮತ್ತು ಯಾವಾಗ ನಾವು ದೀಕ್ಷಾ ಕೊಡ್ತೀವಿ ದೀಕ್ಷಾರ್ಥಿಗೆ ಸಂಸ್ಕಾರ ಹಾಕಾಗ ಮಸ್ತಕ ಮೇಲೆ ಸ್ವೀಕಾರ ಲೇಖನ ಮಾಡಿ ಸ್ವಸ್ತಿಗೆ ಸ್ಥಾಪನಾ ಮಾಡ್ತಕ್ಕಂಥ ಪರಂಪರೆ ನಮ್ಮ ಆಚಾರ್ಯಗಳು ಹೇಳ್ಯಾರ. ಯಾ ಜೀವ ಅಂದ ಹೇಳು, ಶ್ರೀಕಾರ ಲೇಖನಂ ಕರೋಮಿತಿ ಸ್ವಾಹ, ಓಂ ಹ್ರೀಂ ಶ್ರೀ ಸ್ವಸ್ತಿಕ ಸ್ಥಾಪನಂ ಕರೋಮಿತಿ ಸ್ವಾಹ. ಬೀಜಾಕ್ಷರ ಸಹಿತ ಶ್ರೀಕಾರ ಲೇಖನ ಮಾಡೋದ್ರಿಂದ ಇವತ್ತು ಗರ್ಭ ಸಂಸ್ಕಾರ ಹಾಕಾಗ ನೋಡ್ತೀರಿ ನೀವು. ಗರ್ಭ ಸಂಸ್ಕಾರ ಹಾಕಾಗ ಸಹಿತ ಆ ಗರ್ಭಿಣಿ ಮಹಿಳಾ ಕೈಯಾಗ ಅರಿಶಿನ ಹಚ್ಚಿದ ಅಕ್ಷತ ಹಾಕಿ, ಅದನ್ನ ಯಾಕೆ ಹಾಕಬೇಕು, ಬಿಳಿ ಅಕ್ಕಿ ಯಾಕೆ ಹಾಕಬಾರ್ದು? ಭಾಳ ಜನರಿಗೆ ಗೊತ್ತಿಲ್ಲ. ಆಚಾರ್ಯಂಗೆ ಪರಂಪರೆ ಐತಿ, ಮಧ್ಯಾಹ್ನ ಮಾಡ್ಕೊತ ಬಂದವರು ನಾವು ಮಾಡ್ಕೊತ ಹೊಂಟದೀವು. ಅದರಿಂದ ಸಿದ್ಧಾಂತ ಐತಿ, ಅದರಿಂದ ಅರ್ಥ ಐತಿ. ಏನು ಅರ್ಥ ಐತಿ? ನಾವು ಸಣ್ಣ ಇದ್ದಾಗ ಕೇಳ್ತೀವಿ, ಗರ್ತಿ ಹಾಡ್ನೋ ಸತ್ತರು ವರ್ಣನೆ ಮಾಡೋರು. ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯಾರ ತವೇರೆ ಸೋಬಾನವೇ. ಸ್ವಾಮಿ ನೀ ನನ್ನಯ್ಯಾರ ತವೇರಿ ಬರುವಾಗ ನಾವೆದ್ದು ಕೈಯ ಮುಗದೇವ ಸೋಬಾನವೈ ಸೋಯ್ಜಿನಲಿಂಗ. ನಾ ಏನು ಹಿಂದ್ಕೋ, ಮನ್ಯಾಗ ಯಾರೇ ಪ್ರೆಗ್ನೆಂಟ್ ಇದ್ರೆ ನನಗೆ ಹಬ್ಬ, ಅವ್ರು ಏನಕ್ಕಿರುವಾರ ನನಗೆ ಹಬ್ಬ. ಯಾಕಂದ್ರೆ ತುಪ್ಪನ್ಯಾಗ ಕರೆದದ್ದು ನೀವು ಕರಿಬೇಕೇನ್ಯಾಗ? ಹಿರಿಯಾರೆಲ್ಲ ತುಪ್ಪನ್ಯಾಗ ಕರಿತಿದ್ರು. ತಾಯಿ ಅಜ್ಜಿನ ಕೇಳ್ರಿ, ಆದ್ಲ ಮತ್ತೆ ಇನ್ನೇನು ಕೇಳ್ತೀನಿ. ದರ್ಶನ್ ಭೂಷಣ್ ಮತಿ ಆಗಿ ಮಾತಾಗಿ ತಾಯಿ ಅಜ್ಜಿಯಾಗಿ ಹೋಗಲಿಲ್ಲ. ಅವ್ರು ಹೇಳ್ತಾರೆ, ಅವ್ರು ಸಣ್ಣಾಗಿದ್ದಾಗ 1 ಕಿಲೋ ತುಪ್ಪ ಕಪ್ಪಿಸ್ತಿರತ್ ಒಂದು ಊಟಕ್ಕೆ ಕೂತಾಗ. ನೀವು 1 ತಿಂಗಳಿಗೆ ಕಪ್ಪಿಸ. ಎಂತ ಮೇನ್ ಪವರ್ ಅಂತ ಹೇಳೋದು, ಒಳಗಿಂದ ಶಕ್ತಿ ಇತ್ತವ್ರದ, ಅದು ಜಾಗೃತ ಅವಸ್ಥಾನ. ಅದಕ್ಕೆ ಈಗ ಭಾಳ ಚಂದ ಅರ್ತಿತ್ತು. ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ, ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗುದೇವ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಸೂರ್ಯೋದಯ ಸಮಯದಾಗ ಬ್ರಾಹ್ಮಿ ಮುಹೂರ್ತದಾಗ ಮೂಡನ ದಿಕ್ಕು ಹೆಂಗಾಗಿರ್ತೈತಂದ್ರ ಅದನ್ನ ನಮ್ಮ ಆಚಾರ್ಯ ಸಮಂತ ಬದ್ದರು ರತ್ಕಣ ಶ್ರಾವಕಾಚಾರ್ಯ ಗ್ರಂಥ ಬರ್ಯಾಗ ಪ್ರಥಮ್ ನಮಶ್ರೀ ವರ್ಧಮಾನಾಯ. ಯಾವ ವರ್ಧಮಾನಾಯ? ಯಾವ ಪ್ರಕಾರ ಸೂರ್ಯನ ಉದಯ ಆಗುವುದರಿಂದ ಈ ನಾಡಿನೊಳಗಿಂದ ರಾಷ್ಟ್ರದೊಳಗಿಂದ ಭೂಮಿ ಮೇಗಿಲ್ಲ ಕತ್ತಲೆಲ್ಲ ಕವಿದ ಅದೆಲ್ಲ ದೂರಾಗಿ ಪ್ರಕಾಶ ಬರ್ತದ. ಹಂಗೆ ಯಾವ ಜೀವಾತ್ಮ ಭಗವಂತನ ನಾಮಸ್ಮರ ಮಾಡ್ತಾನ ಅವನ ಜೀವನದ ಕರ್ಮ ಕಳೆದ ಪುಣ್ಯಾಸ್ತ್ರ ವೃದ್ಧಿ ಆಗ್ತದ ಅಂತ ನಮ್ಮ ಆಚಾರ್ಯ ಅಂತ ಆತ್ಮಿಕ ವೈಭವ ಪ್ರಾಪ್ತ ಆಗ್ತದ. ಅದಕ್ಕ ಮೂಡಲದ ಕಣ್ಣರಳಿ ಕತ್ತಲಿಯು ಕಡಿಗಾಗಿ ಮಲ್ಲಿಗೆಯ 108 ಮೈಯರಳಿ ನೋಡೆ ನನ್ನ ಮಗನು ನಿದ್ದಿ ತಿಳಿದ್ಯದ್ದ ಅಂತ. ಏನು ಅರ್ಥ ಗರ್ಭಿತ ಪದ ಇತ್ತು, ಅವ್ರ ಕಡೆ ಚಿಂತನೆ ಮಾಡಲಿ. ಈಗಿನ ಪದನ ಬೇರೆ ಅದಾವ. ಟಿಂಕಿ ಟಿಂಕಿ ರಿಂಕಿ ರಿಂಕಿ ಟಿಂಕಿ ಟಿಂಕಿ, ಯಾನ್ ಅರ್ಥ ಇಲ್ಲ. ಮಕ್ಕಳಿಗೆ ಸಂಸ್ಕಾರ ಹೆಂಗಾಗೋದು? ಸಂಸ್ಕಾರ ಆಗ್ಬೇಕಾದ್ರೆ ಸಂಸ್ಕೃತಿ ಉಳಿಬೇಕಾದ್ರೆ ಪ್ರಾಚೀನ ಇತಿಹಾಸಗಳನ್ನು ಸಾರ್ತಕ್ಕಂಥ ಕವಿತೆಗಳನ್ನು ನಮ್ಮ ಮಕ್ಕಳಿಗೆ ಹೇಳಬೇಕು. ಅಂತ ಅಧ್ಯಾತ್ಮತೆಯನ್ನ ನಮ್ಮ ಮಕ್ಕಳಲ್ಲಿ ಸಂಸ್ಕಾರ ಮುಖಾಂತರ ಬೀರಬೇಕು ಅಂತ ಪೂರ್ವಾಚಾರ್ಯರು ಭಾಳ ಉಪಕಾರ ಮಾಡ್ಯಾರು. ಶ್ರೀ ಪದದ ಅರ್ಥ ಹೇಳಾಗ ಆಚಾರ್ಯ ವಿದ್ಯಾನಂದ್ರ ನಂಗೆ ದಿಲ್ಲಾಗ ಹೇಳ್ರು, ಪೂರ್ತಿ 1 ತಾಸು ಅದ ಚರ್ಚೆ. ಒಂದು ಕ್ವಶನ್ ಮಾಡಿದಕ್ಕೆ ಮತ್ತೊಮ್ಮೆ ವಿಚಾರ ಮಾಡ್ಬೇಕಾಗಿತ್ತು, ಕ್ವಶನ್ ಮಾಡ್ಬೇಕಾರೆ ಯಾವ್ದು ಮಾಡ್ಬೇಕಂತ ಹೇಳಿ. ಒಂದು ಸಣ್ಣ ಕ್ವಶನ್ ಕೇಳಿದಕ್ಕೆ ನಾವು 1 ತಾಸು 1.5 ತಾಸು ನಂಗೆ ಅವ್ರು ಉಪನ್ಯಾಸ ಅದ್ರ ಬದ್ದಲ್ಲಿ ಬಿಡಿಸಿ ಹೇಳ್ತಿದ್ರು. ಇನ್ನು ಗ್ರಂಥ ಬದಲು ಕೇಳ್ರಂತೂ ಮುಗಿದು ಹೋತು. ನಂದು ಪುಣ್ಯ ಅಲ್ಪ ಸಮಯದಾಗ ಜಿನವಾಣಿ ಆಹ್ವಾನ ಮಾಡ್ತಕ್ಕಂಥ ಶಕ್ತಿ ಕರುಣಿಸಿಕೊಟ್ರು ಆಚಾರ್ಯ ವಿದ್ಯಾನಂದ.
ಪ್ಲಸ್ ರ ಪ್ಲಸ್ ಇ. ನಾ ಸಣ್ಣಾಗಿದ್ದಾಗ ಒಂದು ರವಿವಾರ ಪಿಕ್ಚರ್ ಹತ್ತಿತ್ತು. ರವಿವಾರಕ್ಕೊಮ್ಮೆ ಪಿಕ್ಚರ್ ಇರ್ತಿದ್ದು. ಆಗ ರವಿವಾರಕ್ಕೊಮ್ಮೆ 10 ಗಂಟೆಗೆ ರಾಮಾಯಣ, ಸಾಯಂಕಾಲ 5 ಗಂಟೆಗೆ ಒಂದು ಪಿಕ್ಚರ. ಎರಡು ಪ್ರಸಿದ್ಧದ್ದು. 3 ಚಾಲು ಆಗಿತ್ತದ ನಡೀತಿತ್ತು. ಒಂದು ಪಿಕ್ಚರ್ ಇತ್ತು, ಅದು ದೇವಿನ ಪಿಕ್ಚರ್. ಐತಿ. ನಾನಂತೂ ಗೃಹಸ್ಥಾನ ನೋಡೀನಿ. ಮತ್ತೊಂದು ನೋಡೀನಿ, ಗುರು ಶಿಷ್ಯರು ಹೊತ್ತು ದ್ವಾರಕೀಶಿ. ನಂದು ಕಾಲು ನಿಂದು ಕಾಲು ಸುಣ್ಣ ಬಿಡಿದು ಏನೇನು ಕರಿಯಪ್ಪ, ಅವೇನು ಮಾಡ್ತಾ ಚಲೋಣ ಆಗಿತ್ತು. ಹಂಗೆ ನೀವು ಭಕ್ತರ ಏನು ಮಾಡಿದ್ರು ಚಲೋಣ ಆಗೈತಿ. ಒಳಗಿಂದ ಕ್ಲಿಯರ್ ಇತ್ತಂದ್ರೆ ಮುಂದಿನ ಕ್ಲಿಯರ್ ಆಗೈತಿ. ಮನಸ್ಸು ಸ್ವಚ್ಛ ಇರಬೇಕು, ಮನಸ್ಸು ನಿರ್ಮಲ ಆಗ್ಬೇಕು, ಮನಸ್ಸು ಪವಿತ್ರ ಆಗ್ಬೇಕು. ಶರೀರ ಪವಿತ್ರ ಮಾಡ್ಕೊಳಕ್ ಮನ್ಯಾಗ ಜಾಗ ಮಾಡಿ ಬರ್ತೀವಿ, ಮನಸ್ಸು ಪವಿತ್ರ ಮಾಡಕ್ ಭಗವಂತನದ. ಯಾರ ಮನಸ್ಸು ನಿರ್ಮಲದ, ಆ ನಿರ್ಮಲ ಮನಸ್ಸಿನ ಪವಿತ್ರ ಆತ್ಮ ಪರಮಾತ್ಮ ವಿರಾಜಮಾನ ಇಟ್ಟನು, ವಾಸ ಮಾಡ್ತಾನೆ. ಶೋನ್ಪೆಟ್ಟಿಗೆ ಭಯ. ನಮ್ಮ ಅಧ್ಯಾತ್ಮದಾಗ ಶ ಅಂದ್ರ ಶವರಹಿತ, ಅಂದ್ರ ಎಂದು ಶವ ಅರ್ಥಾತ್ ಪ್ರೇತ ಆಗುವುದಿಲ್ಲ. ಯಾರ ಹೃದಯದ ಶ್ರೀಕಾರಕ್ಕೆ ಸ್ಥಾನ ಕೊಟ್ಟಾರ, ಯಾರ ಅನಾಮಿಕ ಬೆರಳಿ ಶ್ರೀಕಾರ ಬರೀತಾರ, ಯಾರ ಶ್ರೀ ವಿಹಾರದಲ್ಲಿ ಭಾಗ ತಗೋತಾರ, ಯಾರ ಶ್ರೀಗಳ ಗುಣಗಾನ ಮಾಡ್ತಾರ, ಯಾರ ಶ್ರೀ ವೃಕ್ಷ ಸ್ಥಾಪನಾ ಮಾಡ್ತಾರ. ಶ್ರೀ ಬಹಳ ಸುಂದರ ಅರ್ಥ. ಅದು ಪ್ರಾಕೃತದೊಳಗೆ ಸಿರಿ ಆಗ್ತೈತಿ. ಸಿರಿ ಅಲ್ಲ, ಸಕ್ರಿ ಸಿ ಮತ್ತು ರಿ. ಶಿರಿ. ಶಿರಿ ಅಂದ್ರ ಸಂಪದ, ಅಂದ್ರೆ ವೈಭವ. ಇನ್ನೊಂದು ಅರ್ಥದ ಲಕ್ಷ್ಮಿ. ಯಾವ ಲಕ್ಷ್ಮಿ? 2 ಪ್ರಕಾರ ಲಕ್ಷ್ಮಿ ಅಂತ ಹೇಳಿ. 2 ಪ್ರಕಾರ ಲಕ್ಷ್ಮಿ. ಒಂದು ಬಾಹ್ಯ ಲಕ್ಷ್ಮಿ, ಇನ್ನೊಂದು ಅಂತರಂಗ ಲಕ್ಷ್ಮಿ. ನೋಡ್ರಿ, ಭಗವಂತರಿಂದ ಭಗವಾನ್ ಶ್ರೀ 1008 ವಾಸುಪೂಜ್ಯ ದಿಗಂಬರ ಜೈನ ಮಂದಿರ್. ಭಗವಾನ್ ಶ್ರೀ 1008 ಪಾರ್ಶ್ವನಾಥ್ ದಿಗಂಬರ್ ಜೈನ ಮಂದಿರ್. ಈಗ ನೀವು ಬರೆಯಕ್ತವ್ರು ಮೊದಲಿಂದ ಪರಂಪರೆ ಆಯ್ತು. ಇದ ಭಗವಾನ್ ಹಿಂದೂ ಶ್ರೀ, ನನ್ನ ಹಿಂದೂ ಶ್ರೀ, ಇವ್ರ ಹಿಂದೂ ಶ್ರೀ, ಅವ್ರ ಹಿಂದೂ ಶ್ರೀ, ನಿಮ್ ಹಿಂದೂ ಶ್ರೀಮಾನ್ ಲಕ್ಷ್ಮಣ, ಶ್ರೀಮಾನ್. ನೋಡ್ರಿ, ಹಿಂದೆ ಶ್ರೀ, ಶ್ರೀಮತಿ, ಶ್ರೀ ಪೌತಿ ಬರೆಯ ಸಹಿತ ಬರ್ದಾರ ಶ್ರೀ. ನೋಡಿದ್ರೆ ಹೆಸರು ಬರೀ ಮೊದಲು ಶ್ರೀ. ಬಹಳ ಅರ್ಥ ಗರ್ಭಿತದ. ನೀವು 1 ರೂಪಾಯಿ ದಾನ ಮಾಡ್ರಿ, 100 ರೂಪಾಯಿ ದಾನ ಮಾಡ್ರಿ, 1000 ಮಾಡ್ರಿ, ದಾನ ಕೊಟ್ಟ ಪೌತಿ ಕೊಡ್ಬೇಕಾರ ಆ ಪೌತಿ ಅಂದ್ರೆ ನಿಮ್ಮ ಹೆಸರು ಬರೀಬೇಕಾದ್ರ ಹಿಂದೆ ಶ್ರೀ ಅಂತಕ್ಕಂಥ ಪದ ಅದ. ಅದನ್ನ ಅರ್ಥ ಮಾಡ್ಕೋಬೇಕು, ನಾವು ಚಿಂತನೆ ಮಾಡ್ಬೇಕು. ನಾ ಬದ್ರಿ ದಾನ ಕೊಟ್ಟ, ಶಿಖರ್ ದಾನ ಕೊಟ್ಟ, ಪುಣ್ಯಕಾರ ದಾನ ಕೊಟ್ಟ, ಶ್ರೀ. ಯಾವ ಶ್ರೀ? ಆಚಾರ್ಯ ಭಗವಂತ ಹೇಳ್ತಾರೋ, ಕುಂದ ಭಗವಾನ್ ಹೇಳ್ತಾರೋ, ಶ್ರೀ ಸಂಪದ. ಅದರಾಗ ಮತ್ತ ನಮ್ಮ ಕುಮುದೇಂದು ಆಚಾರ್ಯ ಅಂತೂ 42 ಅಂಕದೊಳಗ 718 ಭಾಷಾ ಬರ್ದ. ಎಷ್ಟ? ಬರೀ 42 ಅಂಕ್ಯಾದ. ಸಂಖ್ಯಾ ಅಲ್ಲ, ಏನಂತಾರೆ, ಅಕ್ಷರ ಅಲ್ಲ, ಸಂಖ್ಯಾದೊಳಗ, ಸಂಖ್ಯಾಶಾಸ್ತ್ರದು 42 ಸಂಖ್ಯಾದೊಳಗ 718 ಭಾಷಾ ಬರ್ದಾರು. ಸರ್ವ ಗ್ರಂಥಗಳ ವರ್ಣನ ಮಾಡ್ತಾರಂದ್ರ ನಮ್ಮ ಜೈನ ಧರ್ಮ ಸಾಹಿತ್ಯ ಎಷ್ಟು ಶ್ರೀಮಂತ ಐತಿ. ನಮಗ ಅದರ ಮಹತ್ವ ತಿಳಿಲಿಲ್ಲ. ಆ ಗ್ರಂಥದ ಹೆಸರು ಕೊಟ್ಟಾರು ಸಿರಿ ಭೂವಲಯ. ಆ ಶಿರಿ ಗ್ರಂಥದೊಳಗೆ ಶಿರಿದ ಅರ್ಥ ಹೇಳಾರು. ಶಿರಿ ಅಂದ್ರೆ ಸಂಪದ. ಸಂಪದ ಅಂದ್ರೆ 2 ಪ್ರಕಾರ. 2 ಬಾಯಿ ಲಕ್ಷ್ಮಿ, ಒಂದು ಅಂತರಂಗ ಲಕ್ಷ್ಮಿ. ತೀರ್ಥಂಕರ ಸಮೋಶರಣದಾಗ ಅಷ್ಟ ಪ್ರಾತಿಹಾರಿ, ಅಷ್ಟ ಮಂಗಲ, ಸಮೋಶರಣ ವೈಭವ, ದೇವಕೃತ ಅತಿಶಯ, ಕೇವಲ ಜ್ಞಾನ ಅತಿಶಯ, ಇವೆಲ್ಲ ಎದರಿಂದ ಪ್ರಾಪ್ತ ಆಗ್ಯಾವ ಅಂತ ಕೇಳ್ರ? ಪೂರ್ವಕೃತ ಸಾಕ್ಷಿ ಪುಣ್ಯ ಶ್ರೀದಿಂದ ಪ್ರಾಪ್ತ ಆಗ್ಯಾವ. ಶ್ರೀ ಲಕ್ಷ್ಮಿ ಸದುಪಯೋಗ ಮಾಡಿದ್ರೆ ಅವ್ರಿಗೆಲ್ಲ ವೈಭವ ಗನ್ನತಿ ನೋಡು. ದೇವತೆಗಳು
ಸುರಪುಷ್ಪ ವೃಷ್ಟಿ ಮಾಡ್ತಾರೆ, ರತ್ನ ವೃಷ್ಟಿ ಮಾಡ್ತಾನೆ ಗಣಪತಿ ಕುಬೇರ್ ತೀರ್ಥಂಕರ್ ತಾಯಿ ಗರ್ಭದ ಬರುಕಿತ ಮೊದಲು. ಯಾವ ನಗರದೋ ತೀರ್ಥಂಕರ್ ಜನ್ಮ ತಗೊಳ್ಳೋದಾರೋ ಆ ನಗರದೊಳಗೆ ಯಾರು ಬಡವರು ಇರಂಗಿಲ್ಲ, ದರಿದ್ರತ ಇರಂಗಿಲ್ಲ. ಅಂತ ಶಕ್ತಿ ತೀರ್ಥಂಕರ್ ಮಾತ್ರ ಜನ್ಮ ತಗೊಳ್ಳೋದ್ರಿಂದ ಆಕೈತಿ. ಇಲ್ಲಿ ಸಾಕ್ಷಾತ್ ತೀರ್ಥಂಕರ ಸಮೋಷರದಾಗ ಅರಿಹಂತ ವಸ್ತ್ರದ ಕುಂಸಾಗತ್ಯಾರ ಅಂದ್ರ ಸಂಪತ್ತಿದ ಯಾಕೆ ಅಪೇಕ್ಷೆ ಮಾಡುವುದು? ಅಂತರಂಗ ನಿಧಿ, ಅಂತರಂಗ ಸಂಪದ, ಅಂತರಂಗ ವೈಭವ, अनंत दर्शन, अनंत ज्ञान, अनंत सुख, अनंत वीर, सूक्ष्मत्व, अगुर लघुत्व, ಅವ್ಯಾಪಾದತ್ವ, ಅವಗಾಹನತ್ವ, 8 ಕರ್ಮಗಳನ್ನು ನಾಶ ಮಾಡೋದ್ರಿಂದ 8 ಗುಣಗಳನ್ನು ಪ್ರಾಪ್ತಿ ಮಾಡಿಕೊಂಡ ಅಷ್ಟಮ ಭೂಮಿ ಈಶ್ವರ ಪ್ರಾಪಾರ ಭೂಮಿಯಲ್ಲಿ ಶಾಶ್ವತವಾಗಿ ಚಿತ್ತ ಭಗವಾನ್ ಅನಂತ ಸುಖಿಯಾದ್ರು. ಸುಖದ ಕಾರಣ ಕರ್ಮದ ಅಭಾವ. ಅದಕ್ಕ ನೀವು ಹೇಳಾಕತ್ತಾರೆ ಯಾರು ಹೇಳ ಭದ್ರಗಿರಿ ಯಾಕೆ ಬಂದಿರಿ? ಭದ್ರ ಪರಿಣಾಮಿ ಆಗಾಕ. ಸುಹಾಸಗರ್ ಪ್ರಶ್ನೆ ಕೇಳಿದ್ರು ಮೊದಲು ಯಾಕೆ ಬಂದಿರಿ? ಕೆಲವು ಮಂದಿ ಪ್ರವಚನ ಬಂದಿರಿ ಅಂತ ಹೇಳು. ಭದ್ರ ಪರಿಣಾಮಿ ಆಗಾಕ ಎಲ್ಲಕ್ಕಿಂತ ಸರ್ವಶ್ರೇಷ್ಠ ಕಾರ್ಯ ಈ ಪಂಚಮ ಕಾಲದಾಗ 21ನೇ ಶತಮಾನದಾಗ ನಾವು ಸಮ್ಯಕ್ತು ಪ್ರಾಪ್ತಿ ಮಾಡ್ಬೋದ. ಆ ಸಮ್ಯಕ್ತು ಪ್ರಾಪ್ತಿ ಮಾಡ್ಕೋ ಸಲುವಾಗಿ ಪರಿಣಾಮದಾಗ ವಿಶುದ್ಧಿ ಬೇಕು. ಎಲ್ಲಿ ತನಕ ಪರಿಣಾಮ ವಿಶುದ್ಧಿ ಆಗೋದಿಲ್ಲ ಅಲ್ಲಿ ತನಕ ನಮ್ಮ ಲಕ್ಷ್ಯ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಲಕ್ಷ್ಯ ಸಾಧಿಸಬೇಕು, ಕರ್ಮ ಬೇಗಿಸ್ಬೇಕಂದ್ರ ನಾವು ಪುರುಷಾರ್ಥಕ್ಕೆ ಮಹತ್ವ ಕೊಡಬೇಕು. ಇದು ಧರ್ಮ ಪುರುಷಾರ್ಥ. ಧರ್ಮ ಪುರುಷಾರ್ಥದಿಂದ ಮೋಕ್ಷ ಪುರುಷಾರ್ಥ ಸಾಧ್ಯ ಆಗ್ತದ. ಅದಕ್ಕೆ ಭಕ್ತಿಗೆ ಧರ್ಮಕ್ಕೆ ಬಹಳ ಅಟ್ಯಾಚ್ಮೆಂಟ್ ಅದ. ಮಣಿ ಮೇಲೆ ಧ್ವಜ, ಮಣಿ ಮುಂದೊಂದು ತೋರಣ, ಆ ತೋರಣ ಅರಿಹಂತ ಸಿದ್ಧ, ಆ ತೋರಣ ಓಂ ನಮಃ ಸಿದ್ಧೇಭ್ಯ, ಆ ತೋರಣ ಜೈ ಜಿನೇಂದ್ರ, ಆ ತೋರಣ ವೀತರಾಗಾಯ ನಮಃ. ಭಗವಂತರ 1008 ಹೆಸರು ಬಗ್ಗೆ ಯಾವ್ದಾದ್ರೂ ಒಂದು ಹೆಸರು ನಿಮ್ಮ ಮನೆಗೆ ಇಟ್ಟರೆ ಸ್ವಯಂಭೂ, ಸಮಗ್ರ, ಸರ್ವೋದಯ. ಮಣಿಗಳಿಗೆ ಹೆಸರು ಕೊಡಬೇಕಾದ್ರೂ ಸಹಿತ ಅರ್ಥದ. ಮಣಿ ನಾಮಕರಣ ಮಾಡೋದು ನಂದ್ಯಾವರ್ತ ಮಹಲ್, ಸರ್ವೋಟ ಭದ್ರ ಮಹಲ್ ನಮ್ಮ ಶಾಸ್ತ್ರದ ಉಲ್ಲೇಖ ಅದಾವ್ರಿ. ತೀರ್ಥಂಕರರು ಮಾಲಿ ಹುಟ್ಟಿದ್ದು ನಂದ್ಯಾವರ್ತ ಮಹಲ್ದೊಳಗ. ಹಾಗೆ ಇವತ್ತು ನಾವು ನಂದ್ಯಾವರ್ತ ಸ್ವಸ್ತಿಕ್ ಸ್ಥಾಪನೆ ಮಾಡ್ತೀವಿ. ಹಂಗ ಮಣ್ಣಿ ಮೇಲೆ ಓಂ ನಮಃ ಸಿದ್ಧೇಭ್ಯ ಒಂದು ಬೋರ್ಡ್ ಹಾಕುವುದರಿಂದ ಒಳಗೆ ಹೋಗಾಗ ಮುಂದೆ ಹಾದು ಹೋಗೋರಿಗೆ ಪ್ರತಿಯೊಬ್ಬರಿಗೂ ಒಂದು ಕಣ್ಣಿ ಗೋಚರ ಆಯ್ತು ಮನುಷ್ಯನಾಗ ನಮಃ ಸಿದ್ಧೇಭ್ಯ ಅಂದ್ರೆ ಭಾವ ನಿಮ್ ಉಚ್ಚಾರ ಮಾತಂದ್ರ ಕೋಟಿ ಬಹುದಾಗಿದ್ದ ಪಾಪ ಕಳೀತದ ಭಗವಂತರ ನಾಮಸ್ಮರಣೆ. ಹೆಂಗಪ್ಪ ಅಂತ ಕೇಳಿದ್ರೆ ನಮ್ಮ ಆಚಾರ್ಯ ಉದಾಹರಣೆ ಕೊಡ್ತಾರ. 5 ವರ್ಷದಿರ್ಲಿ, 10 ವರ್ಷದಿರ್ಲಿ, 100 ವರ್ಷದ ಕತ್ತಲ ಇರ್ತಕ್ಕಂತ ಒಂದು ಕೋಣಿ ಒಳಗ ಒಂದು ಸಣ್ಣ ದೀಪ ಹಚ್ಚಿರ ಸಾಕು. 100 ವರ್ಷದ ಕತ್ತಲೆಲ್ಲ ಒಂದು ಚಂದ ಹೋಗ್ತದೆ. ಇಲ್ಲ 100 ವರ್ಷದ ಕತ್ಲ ಕಳಿಬೇಕಾದ್ರೆ 100 ವರ್ಷ ಬೇಕಾಗಿಲ್ಲ, ಒಂದು ಸಣ್ಣ ದೀಪ ಹಚ್ಚಿರ ಹೋಗ್ತದೆ. ಆಗ ಅನಂತ ಹೋಗ ಮಾಡಿ ಕರ್ಮ ಕಳ್ಯಾಕ ಒಂದು ಸಲ ಓಂ ನಮಃ ಸಿದ್ಧೇಭ್ಯ. ಏನ್ರಿ ಸಾಕ್ಷಾತ್ ತೀರ್ಥಂಕರ್ ಅಂತ ತೀರ್ಥಂಕರ್ ಸಹಿತ ಪಂಚಮುಷ್ಟಿ ಕೇಶಲೋಚನೆ ಮಾಡ್ಕೊಳ್ಳಾಗ ನಮಃ ಸಿದ್ಧೇಭ್ಯ ಅಂದ್ರೆ ಕರ್ಮ ನಿರ್ಜನ ಮಾಡಿ ಅದ ಹೋದಾಗ ಸಿದ್ಧತ್ವ ಪ್ರಾಪ್ತಿ ಮಾಡ್ಕೊಡ್ತಾರ. ಊಟಗಮನ ಮಾಡ್ತಾರಂದ್ರ ನಾವು ಒಂದ್ಸಲ ಭಗವಂತರ ನಾಮಸ್ಮರಣೆ ಗೆದ್ದು ಬಿಡಿ ಹೊರಗೆ ಹೋದಾಗ ಒಳಗೆ ಬರಾಗ ಆ ಬೋರ್ಡ್ ನೋಡಿ ಮನುಷ್ಯನ ನಮಃ ಸಿದ್ಧೇಭ್ಯ ಅಂದ್ರ ಆ ಮಣಿ ಅಲ್ಲ ಒಂದ್ ದಿವಸ ಸಿದ್ಧಾಲಯ ಆಗ್ಬೇಕಂತಕ್ಕಂತ ಭಾವನೆ ನಮ್ಮಲ್ಲಿ ಬರಬೇಕು. ಆ ಉದ್ದೇಶ ಅದರಿಂದ ಭದ್ರ ಪರಿಣಾಮಿ ಆಗ್ತಕ್ಕಂಥ ಭಾವ ಹೊಂದಬೇಕು. ಭಾರತ ಇದು. ಭಾರತದಲ್ಲಿ ನಾವು ಜನತಾಳಿಗೆ ಹೆಮ್ಮೆ ಪಡಬೇಕು, ಗರ್ವ ಅಲ್ಲ. ಸ್ವಾಭಿಮಾನ ಇರಬೇಕು, ಅಹಂಕಾರ ಅಭಿಮಾನ ಅಲ್ಲ. ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯಕ್ತಿ ದೇವರಿನಿಂದಲೂ ಸ್ತುತಿಸಲ್ಪಡಿಸ್ತಾನ. ಹೇಗೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ವ್ಯಕ್ತಿ ದೇವರಿಂದ ಸಹ ಸ್ತುತ್ಯಾರ ಕುಲಭೂಷಣ ಅಲ್ಲ. ಸ್ವರ್ಗದ ಇಂದ್ರ ಸಭಾದಾಗ ಸೌಧರ್ವೇಂದ್ರ ನಿಮ್ ಬದ್ದ ಚರ್ಚೆ ಮಾಡ್ತಾರೆ ಸಭಾದಾಗ ಕೂತ. ಯಾಕ ನೀವು ಮಾಡಿರ್ತಕ್ಕಂತ ಸತ್ಕಾರ್ಯ
ಕಾರ್ಯ, ನೀವು ಮಾಡ್ತಕ್ಕಂಥ ಸ್ವಾಭಿಮಾನದ ಧರ್ಮ. ಸಣ್ಣ ಮಾತನಾಗ ಆಚಾರ್ಯ ಭಗವಂತ ಹೇಳಿದ್ರು, ಒಳ್ಳೆಯದನ್ನು ಮಾಡುವವರು ಒಳ್ಳೆಯವರು, ಒಳ್ಳೆಯವರಿಗೆ ಆಗುವುದಿಲ್ಲ ಒಳ್ಳೆಯದು. ಒಳ್ಳೆಯದನ್ನು ಮಾಡಿದ್ರು ಸಹ ನಮ್ಗೆ ಒಳ್ಳೇದು ಆಗ್ಲಿಕ್ಕಂದ್ರೆ ಅವಾಗ ನಾವು ವಿಶ್ವಾಸ ಇಡೋದು ಸಿದ್ಧಾಂತಗಳ. ಈಗ ನಂದು ಅಶುಭ ಕರ್ಮ ಉದಯದ, ನಾವು ಒಳ್ಳೇದು ಮಾಡ್ರು ನಂಗೆ ಕೆಟ್ಟಾಗತ್ತದ. ಎಲ್ಲಿ ತನಕ ಅಸಾತಾವೇದಿ ಕರ್ಮ ಉದಯತಿ ಅಲ್ಲಿ ತನಕ ಅದು ಕೆಲಸ ಮಾಡ್ತತಿ. ಸಾತಾವೇದಿ ಕರ್ಮ ಉದಯಕ್ಕೆ ಬರ್ತು ನಾನು ಕಷ್ಟಕ್ಕೆ ಅರ್ಪಣೆ ಎಲ್ಲ ಹೊರಟು ಹೋಗ್ತಾವ. ತೀರ್ಥಂಕರ್ ಅಂತ ತೀರ್ಥಂಕರ್ ಪಾರ್ಶ್ವನಾಥ್ 7 ದಿವಸ ಉಪಸಂಹಾರ ಮಾಡ್ಬೇಕಾಗ್ತದೆ. ತೀರ್ಥಂಕರ್ ಪ್ರಕೃತಿ ಇದ್ದ ಪೂರ್ವಭೌದಾನ್ ಬಿಡ್ರಿ, ಸಾಕ್ಷಾತ್ ತೀರ್ಥಂಕರ ಆದ್ರೂ ಸಹಿತ, ಮುನಿ ಆದ್ರೂ ಸಹಿತ ಕರ್ಮ ಬಿಡ್ಲಿಲ್ಲ. 7 ದಿವಸವರೆಗೆ ಘೋರ ಉಪಸಂಹಾರ ಮಾಡಬೇಕಾಯ್ತು. ಮಾವಿ ತೀರ್ಥಂಕರ್ ಸಹ ಸ್ಮಶಾನ ಭೂಮಿಯೊಳಗೆ ಕೂತ ಘೋರ ಉಪಸಂಹಾರ ಮಾಡಬೇಕಾಯ್ತು. ನಮ್ಮಂತ ಯಾರಿರ್ತಪ್ಪಲ್ಲ, ಅದಕ್ಕೆ ನಾವು ವಿಚಾರ ನೋಡ್ದ. ತೀರ್ಥಂಕರ್ ಅಂತ ತೀರ್ಥಂಕರ್ ಕರ್ಮ ಬಿಟ್ಟಿಲ್ಲ, ನಾ ಕರ್ಮ ಮಾಡೀನಿ, ಆ ಕರ್ಮದ ಫಲ ನಾ ಭೋಗಿಸಬೇಕು. ಹೇ ಭಗವಂತ, ಆ ಕರ್ಮ ಆದಾಗ ನಕ್ಕೋದ ಸ್ನಾನ ಮಾಡುವಂತ ಶಕ್ತಿ ಕೊಡುತ್ತೆ ಭಗವಂತ ಪ್ರಾರ್ಥನಾ ಮಾಡೋದು. ಬಸ್ ಹಳಿ ಕರ್ಮ ಕಳಿತತಿ, ಹೊಸ ಕರ್ಮ ಕಟ್ಟಂಗಿಲ್ಲ. ಇದ ದೊಡ್ಡ ಪುರುಷಾರ್ಥ. ಯಾರ್ಯಾರು ಏನಂತ ಭಗವಾನ್ ಆಗ್ಯಾರು, ಅವ್ರ ಹಳಿ ಕರ್ಮ ಕಳೆದ ಸ್ವ ಸಮಯದಾಗ ಇದ್ದ ಭಗವಾನ್ ಆಗ್ಯಾರು. ಸ್ವ ಸಮಯದಾಗ ಯಾಕೆ ಕಲಿಯೋದು, ಅದರ ಸಮೋಷಣ ನಮಗ್ ಕಲಿಸ್ತೈತಿ. ಅದಕ್ಕೆ ಇಲ್ಲಿ ಶ್ರೀ ಪ್ರಾಕೃತದೊಳಗೆ ಶ್ರೀ, ಸಂಸ್ಕೃತದೊಳಗೆ ಶ್ರೀ ಒಂದು ಬೀಜಾಕ್ಷರ ಇದು. ಓಂ ಹ್ರೀಂ ಕೋನವಾಲಿ ಬಳಿ ಬಾಬಾ ಅಕ್ಷಯಕಾರಿ ಶ್ರೀ ಆದಿನಾಥಿನೇಂದ್ರಾಯ ನಮೋ ನಮಃ. ಓಂ ಹ್ರೂಂ ಓಂಕಾರಮುಲ್ಗುಂದಾರಿ ಆಚಾರ್ಯ ಶ್ರೀ ವಿದ್ಯಾಸಾಗರ್ ಮುನೀಂದ್ರಾಯ ನಮೋ ನಮಃ. ಯಾ ಜಾಪ ಅನುಷ್ಠಾನದ ಶ್ರೀ ಹೇಳ್ರಿ. ಓಂ ಹ್ರೀಂ ಶ್ರೀಂ ಕ್ಲೀಂ ಅಯ್ಯಂ ಬಡಿ ಬಾಬಾ ಅರ್ಹಂ ನಮಃ. MP ಒಳಗ ಅತಿ ನಮೋಕಾರ ಮಂತ್ರಿಗಿಂತ ಹೆಚ್ಚು ಪ್ರಸಿದ್ಧ ಮಂತ್ರ ಯಾವುದಂದ್ರೆ ಇದು. ಎಲ್ಲರೂ ಬಡೇ ಬಾಬಾ ಬಡೇ ಬಾಬಾ ಬಡೇ ಬಾಬಾ, ಬಡೇ ಬಾಬಾ ಬಿಟ್ಟು ಎಡ್ಡೆ ಬಾಬಾ ಚೋಟೆ ಬಾಬಾ. MP ಒಳಗ ಎಲ್ಲಿ ಹೋಗ್ತಿರಿ ಚರ್ಚೆ, ಬಡೇ ಬಾಬಾ ಚೋಟೆ ಬಾಬಾ, ಬಡೇ ಬಾಬಾ ಚೋಟೆ ಬಾಬಾ, ಬಡೇ ಬಾಬಾ ಕುಂದಲ್ಪುರ ಆದಿನಾಥ ಬಾಬಾ ಚೋಟೆ ಬಾಬಾ ಸಂಚರಮಣಿ ಆಚಾರ್ಯ ಭಗವಾನ್ ವಿದ್ಯಾಸಾಗರ್. ಹೆಸರು ಬಿಟ್ಟು ನೋಡಿ ಹೆಸರು ಹೋಗ್ತೀವಿ. ಏನ್ ಪ್ರಭಾವ, ಏನ್ ಅಧ್ಯಾತ್ಮ, ಏನ್ ಕಡತಿ, ಏನ್ ಸಮರ್ಪಣ, ಏನ್ ತ್ಯಾಗ. ಬಡೇ ಬಾಬಾನ ಭಕ್ತಿ ಮಾಡ್ರು ಚೋಟೆ ಬಾಬಾ, ಬಡೇ ಬಾಬಾ ಗುರುಚಿ ಸ್ಥಾನ ಕೊಟ್ರು ಚೋಟೆ ಬಾಬಾ. ನೀವು ಮಾಡೋದ್ರಿ ನಂಗೆ ಕೇಳಾಕ್ಷೇತ್ರ ಬೆಳಗಾವ್ ಬೆಂಗಳೂರೊಳಗ ಭಗವಂತನ ಮೂರ್ತಿ ಸ್ಥಾಪನಾ ಮಾಡಕ್ ಸಮೋಷನ್ದಾಗ 1,25,000 ಸವಾಲಾಗ್ಯಾವ. 4 ಮೂರ್ತಿಗಳು ಮೇನ್ ಗಂಧಗುಡಿ ಮೇಲೆ ವೇದಿ ಮ್ಯಾಗ ಸಮೋಷನ ಮೂರ್ತಿ ಕುಂಡ್ರೋದವು. ಆ ಮೂರ್ತಿ ಕುಂಡ್ಸೋ ಸಲುವಾಗಿ 1,25,000 ರೂಪಾಯಿ 4 ಮಂದಿ ಬೇರೆ ಬೇರೆ ಜನ ಸವಾಲ್ ತಗೊಂಡು ಮೂರ್ತಿ ಕುಂಡ್ಸಾಕತ್ತೇವ. ವಿಚಾರ ಮಾಡ್ರಿ, ಆ ಭಗವಂತ ಬಿಟ್ರೆ ಏನಾಗುತ್ತೆ ಅಂದಿರಿ. ಬಹಳ ಸೂಕ್ಷ್ಮ ಬಾಬಾಗೌಡ್ರ. ವೇದಿ ಮ್ಯಾಲ ಭಗವಂತರ ಸ್ಥಾಪನಾ ಮಾಡ್ರಂದ್ರೆ ನಿಮ್ಮ ಆತ್ಮ ಶಕ್ತಿಶೀಲಾದಾಗ ಸ್ಥಾಪನಾ ಆಗುವಂತ ಯೋಗ ಬಂದದ ತಿಳ್ಕೊಳ್ರಿ. ಎಲ್ಲಾರ್ಗೂ ಭಾಗ್ಯ ಸಿಗೋದಿಲ್ಲ, 4 ಮಂದಿ ಸಿಗೋದಿಲ್ಲ. ಸಮೋಷನ ಗಂಧಗುಟಿ ಸಹಸ್ರಾಷ್ಟದಳ ಕಮಲದ ಮೇಲೆ 4 ಅಂಗುಲ ಅಂತರಿಕ್ಷ ಶ್ರೀ ವೃಕ್ಷದ ಕೆಳಗೆ ತೀರ್ಥಂಕರರು ವಿರಾಜಮಾನ ಆಗವ್ರ. ಅವ್ರ ಹಿಂದೆ 4 ಬಾಮಂಡಲ್, ತಲೆ ಮ್ಯಾಲ ಛತ್ರತ್ರಯ ಶಿಶೋಭಿತ ಅಷ್ಟ ಪ್ರಾತಿಹಾರಾದಿ ವಿಭೂತಿಯಿಂದ ವೈಭವದಿಂದ ಭಗವಂತರ ವಿರಾಜಮಾನ ಮಾಡಿ ಶ್ರೀ ಒಳ ಸಾನ್ನಿಧ್ಯದೊಳಗ 1,008 ನಾಮಸ್ಮರಣೆ ಮಾಡ್ತಾ ಪುಷ್ಪಾರ್ಚನೆ ಮಾಡ್ತಕ್ಕಂಥ ಪರಮ ಸೌಭಾಗ್ಯ ತಗೊಂಡ ಕೋಟಿ ಮಾಡಿ ಕರ್ಮ ಕಳ್ಕೊಂಡ ಸಾಕ್ಷಿ ಪುಣ್ಯ ಕಟ್ಕೊಳ್ಳುವಂತ ಪರಮ ಸೌಭಾಗ್ಯ ನಮಗೆ ಪ್ರಾಪ್ತ ಆಗತ್ತೆ. ಅದ ಚಿಂತನೆ ಮಾಡ್ರಿ, ಎಷ್ಟು ಬಹುದಾಗಿನ ಪುಣ್ಯ ಏಕಕಾಲಕ್ಕೆ ಕೂಡಿ ಬಂದದ್ದೇನಂತೆ ಇಂಥ ಭಾಗ್ಯ ನಿಮ್ಮ ಜೀವನದಾಗ ಸಿಗಾಕತ್ತೈತಿ. ಎಷ್ಟು ಜನರಿಗೆ ಇಂಥ ಸಿಕ್ಕೈತಿ ಅಂತ ಇತಿಹಾಸದಾಗ ಒಬ್ಬರ ಹೆಸರು ಹೇಳ್ರಿ. ನಿಮ್ಗಿಂತ ನಾವು ಎಷ್ಟೋ ಮಂದಿ ಸತ್ತು ಹೋಗ್ಯಾರ, ಹುಟ್ಟಿ ಸತ್ತು ಹೋಗ್ಯಾರ. ಲೆಕ್ಕ ಇಲ್ಲ, ಲಿಮಿಟ್ ಅಗಣಿತ್ ಗಣಿತ ಇಲಾಖೆಲ್ಲ ಎಷ್ಟು ಮಂದಿ ಹುಟ್ಟರು, ಎಷ್ಟು ಮಂದಿ ಸತ್ರು. ಮೋದಿನೇ ಕೇಳ್ರು, ದ್ರೌಪದಿ ಮುರ್ಮು ಕೇಳ್ರು. ಭಾರತದೊಳಗೆ ಇನ್ನೊಂದು ಎಷ್ಟು ಮಂದಿ ಹುಟ್ಟರು, ಎಷ್ಟು ಮಂದಿ ಸತ್ರು. ಯಾರು ಹೇಳ್ತೀರಿ ಗಣಿತ? ಅದಕ್ಕೆ ಲಿಮಿಟ್ ಇಲ್ಲ. ನಾವು ಅಂತವರ ನಾವು ಆಗಿ ಹೋಗ್ಬಾರ್ದು. ನಾವು ಸತ್ತ ನಂತರ ಈ ಶರೀರ ನಾಶ ಆಗ್ತದೆ, ಕೈ ಆತ್ಮ
ಸಿದ್ಧ ಪರಮೇಶ್ವರಿ ಹಾಗೂ ಲಿಸ್ಟ್ದಾಗ ಬರಬೇಕು. ಅಂತ ಪುಣ್ಯ ನಾವು ಕಟ್ಕೋಬೇಕು, ಪುರುಷಾರ್ಥ ಮಾಡಬೇಕು. ಅಂದ್ರೆ ಈ ಮನುಷ್ಯ ಹೋದ ಬಂದದ ಸಾರ್ಥಕ. 84 ಲಕ್ಷ ಯೋನಿಯೊಳಗ ಅತಿ ದುರ್ಲಭ ಯೋನಿ ಈ ಮನುಷ್ಯ ಬಳಿಯ ಸಿಕ್ಕೈತಿ. ಹಿಂದಿನ ಹೋದ ಏನಿದ್ರು ಒಂದ್ ಸ್ವಲ್ಪ ನೆನ್ಸ್ಕೊಡ್ರಿ. ಈಗ ಮನುಷ್ಯ ಹುಟ್ಟಕ್ಕಿಂತ ಮೊದಲು ನಿಮ್ಮ ಅವ್ವ ಹೊಟ್ಟೆ ಬರೋಕ್ಕಿಂತ ಮೊದಲು ಹಿಂದಿನ ಹೋದ ಏನಿದ್ರು ಒಂದ್ ಸ್ವಲ್ಪ ನೆನ್ಸ್ಕೊಡ್ರಿ. ನೋಡ್ರು ಯಾರಿಗೆ ಗೊತ್ತೈತಿ? ವಿಚಾರ ಮಾಡ್ರಿ. ಹಿಂದಿನ ಭವನ ಗೊತ್ತಿಲ್ಲ, ಅನಂತ ಭವ ಕಳೆದು ಹೋಗ್ಯಾವು. ಇನ್ನಲ್ಲಿ ಸಂಸಾರ ಅಂತ ಆಗತ್ತೆ, ಭವನ ಮಾಡೋದು ಬೇಡ. ಹೇ ಭಗವಂತ, ಈ ಸಂಸಾರ ಅಂತ ಆಗತ್ತೆ, ಸಂತರ ಸಾನ್ನಿಧ್ಯ ತಗೊಂಡೇವಿ ಅಂತ. संतों का संगति संसार अंत पाने के लिए मिलती है बंधु. ये संसार का संतर संगति ಯಾರು ಸಿಗ್ತದೆ ಅಂದ್ರೆ ಯಾದ ಸಂಸಾರದ ಅಂತಾಗೂ ಕಾಲ ಬಂದತಿ ಅಂತಾಗಿ ಸಂತರ ಸಾನ್ನಿಧ್ಯ ಸಿಗ್ತದೆ ಅಂತ ನಮ್ಮ ಆಚಾರ್ಯ ಹೇಳಿದರು. ಅದಕ್ಕೆ ಶ್ರೀ ಶ ಅಂದ್ರ ಶವ ರಹಿತ, ರ ರತ್ನತ್ರಯ ಸಹಿತ. ಶ್ರೀ ಶ ಪ್ಲಸ್ ರ ಪ್ಲಸ್ ಈ ಬರಬ್ಬರಿ ಶ್ರೀ ಶವರಹಿತ ರತ್ನತ್ರಯ ಸಹಿತ ಈಶ್ವರೀಯತ್ತು ಗುಣಗಳು ಯಾವುದರೊಳಗೈತೆ ಅದಕ್ಕ ಶ್ರೀ ಅಂತಕ್ಕಂಥ ಉಪಪಟ್ಟರು. ಅದು ಚೈತನ್ಯ ಅಸ್ತಿತ್ವ ರೂಪಿ ಆತ್ಮ. ಆ ಆತ್ಮ ಸಕಲ ಪರಮಾತ್ಮ ಆದಾಗ ಎರಡು ಸಂಪತ್ತಿ ಪಡ್ಕೋತಾನ. ಒಂದು ಬಾಹ್ಯ ಸಂಪತ್ತಿ ಸಮೋಶರಣಾಗಿ ವಿಭೂತಿ, ಪರಂ ಔದಾರಿಕ ಶರೀರ. ಯಾವ ಶರೀರ ದರ್ಶನ ಮಾತ್ರದಿಂದ ಕೋಟಿ ಸೂರ್ಯ ಕೋಟಿ ಚಂದ್ರ ಪ್ರಭಾ ಕಡೆ ಬೀಳ್ತದ. ಯಾವ್ದ ಭವ್ಯ ಜೀವದ ಅಂತ ಜೀವ ಮಾತ್ರ ದರ್ಶನ ಭಾಗ ಸಿಗ್ತದ. ಅಂತ ಪರಂ ಔದಾರಿಕ ಶರೀರ ಸಿಕ್ಕುದು ಸಹಿತ ಪುಣ್ಯದ ಫಲ ಅಂತ. ಜನ್ಮದಿಂದ ದೇವತೆಗಳು ಆ ಶರೀರ ಸ್ಪರ್ಶ ಮಾತ್ರದಿಂದ ಸ್ವರ್ಗದ ಸುಖಕ್ಕಿಂತ ಜಾಸ್ತಿ ಸುಖದ ಅನುಭವ ಮಾಡ್ಕೋತಾರೋ ಅಂತ ಸುಂದರ ಸುಲಕ್ಷಣ ಶರೀರ ತೀರ್ಥಂಕರಿಗೆ ಯಾಕೆ ಸಿಕ್ತು ಅಂತ ಕೇಳಿದ್ರ ಪೂರ್ವದಾಗ ಅವ್ರ ಬ್ಯೂಟಿ ಪಾರ್ಲರ್ ಹೋಗಿದ್ದಿಲ್ಲ. ಹೇಳಕತ್ತಿದ್ದು ಶರೀರ ಸುಂದರತೆಯಿಂದ ಆತ್ಮ ಸುಂದರ ಆಗೋದಿಲ್ಲ. ಪಾಶ್ಚಾತ್ಯ ಭಗವಾನರ ವರ್ಣ ಯಾವ ವರ್ಣ? ಹಸಿರು ವರ್ಣ. ನೇಮಿನಾಥ ಭಗವಂತರ ವರ್ಣ ನೀಲವರ್ಣ. ನೀಲವರ್ಣದ ಇನ್ನೊಂದು ಕಡೆ ಅಥವಾ ಕಪ್ಪು ವರ್ಣ ಅಂತ. ವಿಶೇಷವಾಗಿ ಅಖಂಡ ಭಾರತದೊಳಗೆ ಜಾಸ್ತಿ ಪಾಶ್ಚಾತ್ಯ ಮೂರ್ತಿ ಕಪ್ಪು ಶಿಲಾದಾಗ ಅದಾವ. ಕಪ್ಪು ಶಿಲಾದಾಗ ಮೂರ್ತಿ ಐತೆ ತಗೊಂಡು ಪೂಜನೆ ಇಲ್ಲನು. ಆ ಕಪ್ಪು ವರ್ಣ ನೋಡೋದಿಲ್ಲ, ಭಗವಂತರ ಗುಣ ನೋಡ್ತೀವಿ. ನಮ್ಮ ಆಚಾರ್ಯ ಭಗವಂತರು ಹೇಳಿದ್ರು ಒಂದೇ ತದ್ಗುಣ ಲತೆ. ಆ ಭಗವಂತರಲ್ಲಿರ್ತಕ್ಕಂಥ ಗುಣಗಳ ಪ್ರಾಪ್ತಿ ಅನಂತ ಶ್ರೀ. ಒಂದ್ಸಲ ಒಂದು ಊರಲ್ಲಿ ಹೆಗ್ಗೇರ್ ಅಂತಕ್ಕಂಥ ಒಂದು ಊರಲ್ಲಿ ಕೃಷ್ಣಪ್ಪ ಶಾಸ್ತ್ರಿ ಅಂತ ಒಬ್ಬರು ಇದ್ರು. ಅವರೊಬ್ಬರು ಶಿಕ್ಷಕರಿದ್ರು. ಶಿಕ್ಷಕ ವೃತ್ತಿ ಮಾಡ್ತಾರೆ, ಮಾಸ್ತರ್ಗೆ. ಸುಮಾರು 1995ನೇ ಇಸ್ವಿ. ಅವತ್ತು ವಯೋವೃದ್ಧ, ತೆಲಿಯೆಲ್ಲ ನುಣ್ಣಗೆ ಬಿಳಿಗೂದಾಗ್ಯಾವು, ನಮ್ಮಲ್ಲಿ ಸಾಲಿ ಹುಟ್ಟಾಳು, ಬಳಗಲು ದೇಹ, ಕೈಯಾಗ ಒಂದು ಕೋಲ್ ತಗೊಂಡಾಳು. ಆ ಶಾಸ್ತ್ರಿ ದೇವರ ಮನೆಗೆ ಬಂದ. ಆಕೆಯನ್ನು ನೋಡಿ ಶಾಸ್ತ್ರಿ ಅಂತಾಳು, ಬರ್ರಿ ಅತಿಥಿಯಾಗಿ ಬಂದಿರಿ, ಮನೆಗೆ ಬರ್ರಿ ಅಂತ. ಮನೆ ಮುಂದೆ ಬಂದವ್ರ ಕೈ ಜೋಶಿ ಕರೆಯುವುದು ನಮ್ಮ ಸಂಸ್ಕೃತಿ. ಈಕ್ಯಾರ ಯಾವ ಉದ್ದೇಶಕ್ಕೊಂಡ್ ಬಂದಾಳು? ಶುರುವಾತ ನಿಮ್ಮ ದೇವ ಸಂಶಯ. ಇದ ದುಃಖಕ್ಕೆ ಕಾರಣದ. ಅದಕ್ಕೆ ಬಸವಣ್ಣವ್ರು ಹೇಳಿದ್ರು, ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಎಂದೆನಿಸಯ್ಯ. ಯಾಕೆ ಹೇಳಿದ್ರ ಅವರು ಜೈನಾಲಜಿ ಅಭ್ಯಾಸ ಮಾಡಿದ್ರು, ಜೈನ ಧರ್ಮ ಸಿದ್ಧಾಂತ ತಿಳ್ಕೊಂಡಿದ್ರು, ವಸುದೈವ ಕುಟುಂಬ ಅರ್ಥ ತಿಳ್ಕೊಂಡಿದ್ರು. ಅದಕ್ಕೆ ಬಂದಂತವ್ರಿಗೆ ಒಳಕಂದ್ರ ದೇವರ ಮೆಚ್ಚುತ್ತಾನ, ದೇವರಿಗೆ ಆಹ್ವಾನ ಕೊಟ್ಟಂತ ಪುಣ್ಯ ಸಿಗ್ತಾನ. ಬಂದವ್ರಿಗೆ ಬರ್ರಿ. ಅದಕ್ಕೆ ನಮ್ಗೆ ಯಾರು ಹೇಳ್ರು, ಮಾಸ ಮಾಡಾಗ ಊಟ ಮಾಡೋನು ಬಾ, ಮುಂದಿನವ್ರು ಭಾಳ ಮಂದಿ ಆಗ್ರಿ. ಅದು ಪರಂಪರಾ. ಬಂದವ್ರು ಕರೀರಿ, ವ್ಯವಹಾರ. ಕೃಷ್ಣಪ್ಪ ಶಾಸ್ತ್ರಿ ಆ ವಯೋವೃದ್ಧ ಮಹಿಳೆಯನ್ನ ನೋಡಿದ ಕ್ಷಣ ಕರೆದ.
ಗುರುತು ಹಿಡಿದ್ರೆ ನನ್ನ ಅಂತ ಕೇಳಕ್ಕೆ ಅಷ್ಟೇ ನೀವು ಮುಖ ಪರಿಚಯ ನಂಗೆ ನೋಡ್ದಂಗೆ ಅನ್ಸತ್ಕರೆ ಗುರುತು ಸಿಗ್ತಾ ಇಲ್ಲ ಅಂತ. ಇಲ್ರಿ, 50 ವರ್ಷದ ಹಿಂದೆ ನೀವೊಂದು 20 ರೂಪಾಯಿ ಸೇವಾ ಮಾಡಿ ನಮ್ಮ ಕಷ್ಟ ಕಾಲದಾಗ ಕೊಟ್ಟಿದ್ರಿ, ಆ ಸಾಲ ತೀರ್ಸ್ಬೇಕಂತ 20 ರೂಪಾಯಿ ಕೊಡಕ್ಕೆ ಬಂದಿದ್ರಿ ಅಂದ್ರಕ್ಕೆ. ಅವಾಗ ಕೃಷ್ಣಪ್ಪ ಶಾಸ್ತ್ರಿ ಅರ್ಥಾತ್ ಮಾಸ್ತರ್ಗ ರಿಟೈರ್ಡ್ ಆಗಿತ್ತು. ಇವರು ಮುದುಕಾಗಿದ್ರು, ಮನೆಯವ್ರಿಗಿದ್ರು, ಮೊಮ್ಮಕ್ಕಳಾಗಿದ್ರು, ಎಲ್ಲ ಸಂಸಾರ ಚಲೋ ಇತ್ತು. ಅಷ್ಟು ಹೇಳ್ಕಟ್ಟಿಗೆ ಆ ವ್ಯಕ್ತಿ 50 ವರ್ಷ ಹಿಂದೆ ಹೋದ ನೋಡ್ರಿ. ಎಷ್ಟು ಹಿಂದೆ ಹೋದ? 50 ವರ್ಷದಿಂದ 1945 ಒಂದು ಘಟನೆ ಆಗಿತ್ತು. ಇವು ಮಾಸ್ತರ್ಕಿ ಮಾಡ್ತಕ್ಕಂಥ ಸ್ಕೂಲ್ ಒಳಗ ಯಾರು ಬಂದಾಳ ಆ ಮಹಿಳೆಯ ಗಂಡ ಸಹೋದ್ಯೋಗಿಯಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದ. ಸಹೋದ್ಯೋಗಿ ಅಂದ್ರೆ ಗೊತ್ತಿಲ್ಲ, ನಾವು ಶಿಕ್ಷಕ ವೃತ್ತಿ ಮಾಡಾಗ ನಮ್ಮ ಜೊತೆ ಶಿಕ್ಷಕರಿದ್ದವ್ರಿಗೆ ಸಹೋದ್ಯೋಗಿ ಅಂತ. ಹೌದಾ? ಹುಸೇನಪ್ಪ ಅಂತ ಒಬ್ಬ ಇಸ್ಲಾಂ ಶಿಕ್ಷಕ ಈ ಕೃಷ್ಣಪ್ಪ ಶಾಸ್ತ್ರಿಯವರ ಜೊತೆಗೆ ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ರು. ಆ ಹುಸೇನಪ್ಪನಿಗೆ 2 ಜನ ಹೆಣ್ಮಕ್ಳು, ಬಹಳ ಬಡತನ. ಅಂತ ಪರಿಚಯವಾಗಿರ್ತಕ್ಕಂಥ ಆ ಪರಿವಾರಕ ಕೃಷ್ಣಪ್ಪ ಶಾಸ್ತ್ರಿಗಳ ಚಿರಪರಿಚಿತರು. ಯಾಕೆ ಪರಿಚಿತರು ಅಂದ್ರೆ, ಹುಸೇನಪ್ಪ ಜಾತಿಯಿಂದ ಇಸ್ಲಾಂ ಇದ್ರೂ ಶುದ್ಧ ಶಾಕಾಹಾರಿ ಮತ್ತು ಕೃಷ್ಣಪ್ಪದರ ಆತ್ಮೀಯ. ಕೃಷ್ಣಪ್ಪ ಶಾಸ್ತ್ರಿ ಏನೇ ಧರ್ಮದ ಮಾತು ಹೇಳ ಕೈ ಜೋಡಿಸಿ, ಆಯ್ತಪ್ಪ ಇರಲಿ, ದೇವನೊಬ್ಬ ನಾಮ ಹಲವು, ನೀವು ಕೃಷ್ಣ ಅಂತ ಪೂಜೆ ಮಾಡ್ತೀರಿ, ನಾವಲ್ಲ ಅಂತ ಪೂಜೆ ಮಾಡ್ತೀವಿ. ದೇವರ ಹೆಸರು ಬೇರೆ ಬೇರೆ ಇರ್ಬೋದು, ದೇವರು ನಾವು ಯಾರು ನೋಡಿಲ್ಲ, ದೇವರ ಅದನ್ನ ನಾವು ನಂಬ್ತೀವಿ, ಅವನ ಮೇಲೆ ಈ ಜೀವನ ಅಂತಕ್ಕಂಥ ಭಾವನೆ ಆ ಹುಸೇನಪ್ಪನಿತ್ತು. ಅವನ ಹುಸೇನವ್ವ ಅಂತ ಒಬ್ಬಕ್ಕೆ ಹೇಳ್ತಿ, 2 ಮಂದಿ ಹೆಣ್ಮಕ್ಳು. 1945 ಆದಂತ ಘಟನೆ ಇದು. ಆ ಹುಸೇನಪ್ಪ ಒಂದು ಕ್ಯಾನ್ಸರ್ ಅಂತ ರೋಗ ಆಯ್ತು. ಮುಂದೆ ಹೋದ ಆ ರೋಗಕ್ಕೆ ಚಿಕಿತ್ಸಾ ಮಾಡಿಸ್ಬೇಕಂತ ವಿಚಾರ ಮಾಡಿದ್ರೆ ಇವ್ರ ಹತ್ತಿರ ರೊಕ್ಕ ಇದ್ದಿದ್ದಿಲ್ಲ. 15 ರೂಪಾಯಿ ತಿಂಗಳಿಗೆ ಪಗಾರ ಇತ್ತು. ಕೃಷ್ಣಪ್ಪ ಶಾಸ್ತ್ರಿ ಅವರಿಗೆ 20 ರೂಪಾಯಿ ತಿಂಗಳಿಗೆ ಪಗಾರ, ಹುಸೇನಪ್ಪ 15 ರೂಪಾಯಿ ತಿಂಗಳಿಗೆ ಪಗಾರ. ಯಾರ್ದಾದ್ರೆ 15 ರೂಪಾಯಿ ದುಡ್ದಾರ ಇಲ್ಲಿ ಒಂದು ತಿಂಗಳಿಗೆ, ದಿವಸಕ್ಕಲ್ಲ. ನಾವು ಸಣ್ಣಾಗಿದ್ದಾಗ ಹೆಣ್ಮಕ್ಳಿಗೆ 30 ರೂಪಾಯಿ, ಗಂಡು ಮಕ್ಳಿಗೆ 50 ರೂಪಾಯಿ. ನಾ ಕೇಳಿದಷ್ಟ 10 ಪೈಸೆಗೆ ಒಂದು ಸೇರ್ ಚುರುಮುರು ಬರ್ತಿದ್ದು, ಇಷ್ಟು ಗೊತ್ತಿತ್ತು. 5 ಪೈಸೆಗೆ 5 ಲಿಂಬಿಗಳು ಗೋಳೆ ಬರ್ತಿದ್ದು, ಇಷ್ಟು ತೀರ್ತಿತ್ತು. ಈಗ ಏನದೆಲ್ಲ ಕತ್ತಿ ಬೇರೆ ಹೋಗೈತಿ. ರೂಪಾಯಿ, ಪೈಸಾ, 50 ಪೈಸಾ, 10 ಪೈಸಾ, 1 ಪೈಸಾ ಲೆಕ್ಕನ ಇಲ್ಲ. ಅವತ್ತಿನ ಸಮಯ ನೋಡ್ರಿ, 1945 ಮಾಸ್ತರ್ಕಿ ಮೇಸ್ತ್ರಿ ಮೇಷ್ಟ್ರು ಅವತ್ತಿಗೆ ತಿಂಗಳಿಗೆ 20 ರೂಪಾಯಿ ಪಗಾರ ಸಿಗ್ತಿತ್ತು. ಅಷ್ಟರೊಳಗೆ ಅವ್ರು ಜೀವನ ತೆಗಿತಿದ್ರು. 5 ರೂಪಾಯಿದ ಸಂತೆ ಹಾಕಿತ್ತು. ಮನೆಗೆ ಎಷ್ಟು ಬೇಕು ಒಂದು ವಾರಕ ಅಷ್ಟು ಸಂತೆ 5 ರೂಪಾಯಿದಾಗ ಆಗ್ತಿತ್ತು. ಈಗ 500 ಇದ್ರು ಕಡಿಮೆ ಆಗ್ತಾನೆ ಪರಿಸ್ಥಿತಿ. ಆ ಕೃಷ್ಣಪ್ಪ ಹುಸೇನಪ್ಪನ ಟ್ರೀಟ್ಮೆಂಟ್ ಸಲುವಾಗಿ, ಚಿಕಿತ್ಸಾ ಸಲುವಾಗಿ ಊರಾಗ ತಿರುಗಿದ. ಹಿಂಗ ನನ್ನ ಸಹೋದ್ಯೋಗಿ ಮಾಸ್ತರ್ ಹುಸೇನಪ್ಪಗ ಆರಾಮಿಲ್ಲ, ಕ್ಯಾನ್ಸರ್ ರೋಗ ಆಗ್ಯದ, ಅವ್ರನ್ನ ಹುಬ್ಳಿಗೆ ಹೋಗ್ಬೇಕಾಗ್ಯದ. ಅದಕ್ಕೆ ವೆಚ್ಚದ ತಿಳ್ಕೊಂಡು ಗಲ್ಲಿ ಗಲ್ಲಿ ಊರಾಗ ತಿರುಗಿ ಚಂದಾವಳಿ ಮಾಡಿ ಅವತ್ತಿನ ಸಮಯಕ್ಕೆ 4 8 ರೂಪಾಯೋ ಈ ರೀತಿ ಜನ ಕೊಟ್ಟರು. ಎಲ್ಲ ಸಂಗ್ರಹ ಮಾಡ್ಕೊಂಡ ಕಡಿಮೆ ಬಿದ್ದು ನನಗೆ ಒಂದು ತಿಂಗಳದ ಪಗಾರ ಸೇರಿಸಿದ್ದೀವ. ಯಾರ? ಕೃಷ್ಣಪ್ಪ ಮಾಸ್ತರ್. ಯಾಕಂದ್ರೆ ಸಹೋದ್ಯೋಗಿದ್ದ ಬಹಳ ಸಂಬಂಧಿತ ವ್ಯಕ್ತಿ, ಮಾನವೀಯತೆ ಇರ್ತಕ್ಕಂಥ ವ್ಯಕ್ತಿ, ಒಳ್ಳೆಯದನ್ನು ಬಯಸ್ತಕ್ಕಂಥವ, ಬಹಳ ಹಿತಮಿತ ಪ್ರಿಯ ವಚನ ಇರ್ತಕ್ಕಂಥವ. ಆ ವ್ಯಕ್ತಿ ಜಾತಿ ವಿಚಾರ ಕೃಷ್ಣಪ್ಪ ಬರಲಿಲ್ಲ, ಆ ವ್ಯಕ್ತಿ ಗುರು ವಿಚಾರ ಬಂತು. ಇಂಥ ಗುಣಿಗಳನ್ನ ಟ್ರೀಟ್ಮೆಂಟ್ ಮಾಡಿಸೋದು ನಮ್ಮ ಧರ್ಮ ಅಂತ ತಿಳ್ಕೊಂಡ
ಮನೆಗೆ ತಿರುಗಿ ಗೋಳೆ ಮಾಡಿ ಅವತ್ತಿನ ಕಾಲಕ್ಕೆ 150 ರೂಪಾಯಿ ಗೋಳೆ ಮಾಡಿ ಹುಬ್ಳಿಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಚಿಕಿತ್ಸೆ ಮಾಡಲಿಕ್ಕೆ ಕೃಷ್ಣಪ್ಪ ಅವರು ಪತ್ನಿ ತನ್ನ ಹೆಣ್ಮಕ್ಳು ಎಲ್ಲರೂ ಸೇರಿ ಹೋದ್ರು. 1 ವಾರ ತನಕ ಟ್ರೀಟ್ಮೆಂಟ್ ಆಯಿತು. ಕರ್ಮದ ಉದಯ ಆ ಚಿಕಿತ್ಸಾ ಫಲಕಾರಿ ಆಗ್ಲಾರ್ದ ಹುಸೇನಪ್ಪ ತೀರ್ಕೊಂಡ. ಹೆಂಡತಿ ಬಹಳ, ಯಾಕಂದ್ರೆ ಆ ಜಾಗದಾಗ ಇದ್ದವ್ರಿಗೆ ಅದ್ರ ನೋವು ಗೊತ್ತು. ಇಷ್ಟು ನೋವಾಯ್ತು. 2 ಕೂಸುಗಳು ತಗೊಂಡ ಬಿಕ್ಕಿ ಹೇಳ್ತಿದ್ದು. ಕೃಷ್ಣಪ್ಪ ಮೇಷ್ಟ್ರು ಧೈರ್ಯ ಹೇಳಿದ್ರು, ತಂಗಿ ಕರ್ಮ ಯಾರಿಗೂ ಬಿಟ್ಟಿಲ್ಲ, ಅಲ್ಲ ಅದಾನು ದೇವರದಾನು, ಧೈರ್ಯದಿಂದ ಆರಾಮಾಗಿರು. ಕಷ್ಟಕ್ಕೆ ಏನಾದರೂ ಹೆಲ್ಪ್ ಬೇಕಾದ್ರೆ ನನಗೆ ಕೇಳು, ನನ್ನಂತೂ ತಿಳ್ಕೊ ಅಂತ ಕೃಷ್ಣಪ್ಪ ಮೇಷ್ಟ್ರು ಆ ಹುಸೇನ ಮಗ ಸಹನಿಸಿದ್ದೀವಿ. ನಾನು ಮಾತು ಹೇಳಿದ್ರು. ಅದಕ್ಕೆ ಯಾರು ಇದಕ್ಕೆ ನಮ್ಮ ಧರ್ಮದಾಗ ಅಭಯದಾನ ಅಂತಂದ. ಆ ದಾನ್ ಶಾಸ್ತ್ರದಾನ್, ಔಷಧದಾನ್, ಅಭಯದಾನ್, ಕನ್ಯಾದಾನ್, ಕರುಣಾದಾನ್, ಅನೇಕ ದಾನಗಳನ್ನು ನಮ್ಮ ಸಂಸ್ಕೃತಿ ಹೇಳಲಾಗಿದೆ. ಅದರಲ್ಲಿ ಅಭಯದಾನ್ ನಾ ಅದನ್ನೇ ಗಾಬರಿ ಆಗಬೇಡ, ಮುಂದಾಗಿ ಮಾಡ್ಕೊತ ಹೋಗಿ ಬರೀ ನಾ ಅದನ್ನೇ ಅನ್ರಿ. ಮುಂದಿನ ಶಕ್ತಿ ಬರ್ತೈತಿ, ಮಾಡುವಂತ ಜೋಶ್ ಬರ್ತೈತಿ. ನಕಾರಾತ್ಮಕ ವಿಚಾರ ಮಾಡಬೇಡ್ರಿ, ಯಾವಾಗೂ ಆಗುದಿಲ್ಲ ಅನ್ಬೇಡ್ರಿ, ಎತ್ತುದಿಲ್ಲ ಅನ್ಬೇಡ್ರಿ, ಆಗ್ತೈತಿ, ಹಾಗೆ ಆಗ್ತೈತಿ. ಕಾನ್ಫಿಡೆನ್ಸ್, ವಿಶ್ವಾಸ, ಭದ್ರಗಿರಿ ಮೇಲ, ಭಾರತೀಯ ಸಂಸ್ಕೃತಿ ಮೇಲ ನೀವು ಮಾಡಿರ್ತಕ್ಕಂಥ, ನೀವು ಇಟ್ಟಿರ್ತಕ್ಕಂಥ ಧರ್ಮದ ಮೇಲೆ ವಿಶ್ವಾಸ ಇತ್ತಂದ್ರ ಅಸಂಭವ ಕಾರ್ಯ ಸಹಿತ ಸಂಭವ ಆಗ್ತೈತಿ, ಅಸಾಧ್ಯ ಕಾರ್ಯ ಸಹಿತ ಸಾಧ್ಯ ಆಗ್ತೈತಿ. ಮತ್ತು ಒಳಗ ವಿಶ್ವಾಸ ಆಸ್ಥಾ ಆಕೈತಿ ಅಂತಕ್ಕಂಥ ಆಗತೈತಿ. ಹೆಂಗಾಕೈತಿ ಗೊತ್ತಿಲ್ಲ, ಆಗ್ತೈತಿ. ಮಾಡೋರು ಯಾರು ಮಾಡ್ತಾರೋ ಗೊತ್ತಿಲ್ಲ, ನನಗೆ ಆಗ್ತೈತಿ. ನಿಮ್ ಕೈಯಾಗಿರ್ಬೋದು, ನಾ ಬಿಟ್ಟಿದ್ರೆ ಎಲ್ಲ ನಿಲ್ತೈತಿ, ಸಾಧ್ಯವೇ ಇಲ್ಲ. ನೀ ಬಿಡುವುದರಿಂದ ನಿಂದು ಲಾಸ್ ಆಗತ್ತೆ. ನಿನ್ ಜಾಗ 4 ಮಂದಿ ಅಡ್ಡ ನಿಂತು ಮಾಡ್ತಾರೋ ಅಷ್ಟು ಪುಣ್ಯ ತರಕಾರಿ ಹಾಗೆ ಆಗ್ತತಿ. ಅದು ನನ್ನ ಒಳಗೆ ಬರಬಾರ್ದು, ನನ್ನಿಂದ ನಿಲ್ತತಿ, ನಾ ಬಿಟ್ರೆ ನಿಲ್ತತಿ. ಎಷ್ಟೋ ಸಲ ಉದಾಹರಣೆ ಹೇಳಿ ನಿಮಗೆ. ಗರ್ಭಗುಡಿ ಆಗೋದು ಹಲ್ಲಿ ಕೂತಿರ್ತಕ್ಕ ಮ್ಯಾಲ ಛತ್ರಕ ದೇವ್ರಿಗೆ ಅಂತಿರ್ತಕ್ಕ, ದೇವ್ರ ನಾ ಛತ್ತ ಏನ್ ಹೇಳ್ದಂತ ನೀವು ಬದುಕೇರಿ ಇರ್ಲಿಕ್ಕೆ, ನಾ ಬಿಟ್ಟು ಅಂದ್ರೆ ಛತ್ತ ಬಿದ್ದು ನೀ ಸತ್ತ ಹೋಗಿ ಅಂತ ಹಲ್ಲಿ ಅಂತಿರ್ತ. ಹೇಳ್ರಿ, ಮಂದಿರದಾಗಿ ಛತ್ತ ಹಲ್ಲಿ ಅಂತ ಹೇಳಿದೇನ? ಹುಚ್ಚ ಹಲ್ಲಿ ಆ ಛತ್ತ ಆಶ್ರಯ ಮ್ಯಾಗ ನೀ ನಿಂತದಿ, ಅರ್ಥ ಮಾಡ್ಕೋ. ಸರಿ, ನೀವು ನಾಯಿ ಅಂತಿರ್ತದ, ಗಾಡಿ ಬೆಳೆ ಹೊಂಟಿರ್ತದ, ಎತ್ಕೊಂಡು ಹೊಂಟಿದ್ದು ಗಾಡಿ ಬೆಳೆ ನಾಯಿ ಅಂತಿರ್ತದ, ಹೊಂಟನ ಅಂತ ಗಾಡಿ ಹೊಂಟಿರ್ತೈತಿ. ಹುಚ್ಚ ನಾಯಿ ಗಾಡಿ ಹೊಂಟೈತಿ, ಎತ್ತುಗಳ ಆಧಾರ ಮೇಲ ಆ ಗಾಡಿ ನೆಲ ನೀ ಸೇಫ್ಟಿ ಹೊಂಟದಿ, ಅರ್ಥ ಮಾಡ್ಕೋ. ಹಂಗ ನನ್ನಿಂದ ಧರ್ಮ ನಡೆದೈತೆ ಅಂತ ಹೇಳಿತ್ತಂದ್ರ ನನ್ನಂತ ಮೂರ್ತಿ ಯಾರಿಲ್ಲ, ಧರ್ಮದಿಂದ ನಾನು ನಡೆದಂತಕ್ಕಂಥ ಭಾವನೆ ನಮ್ಮಲ್ಲಿ ಬರಬೇಕು. ಅಂದಾಗ ಧರ್ಮಾತ್ಮ ಆಗ್ತೀವಿ. ಸೇರೋದು ಕಲಿ, ನದಿಗಳು ಸೇರಿ ಮಹಾಸಾಗರ ಆಗ್ತಾರ. ಹಂಗ ಭಕ್ತರು ಸೇರಿ ಸರ್ವಶರಣ ಆಗ್ತಾರ. ಸೇರೋದ್ರಿಂದ ಇದು ಸಾಧ್ಯ. ಅದು ಗುಣ ನಮ್ಮಲ್ಲಿ ಬೇಕು, ಅದನ್ನು ಬೆಳೆಸ್ಕೋಬೇಕು. ಅವಾಗ ಆಯ್ತಪ್ಪ ಅಂತಂದ್ರೆ ಕಷ್ಟ ಕಾಲಕ್ಕೆ ಯಜಮಾನ ತಿಳ್ಕೊಂಡ್ರು. 2 ಹೆಣ್ಮಕ್ಳ, ಇಲ್ಲೇನು ಆಸ್ತಿ ಇಲ್ಲ, ತವರು ಮನೆಯವ್ರು ಕಸ್ಕೊಂಡ್ರು. ಹೋಗ್ಲಿಕ್ಕಿ ಎಷ್ಟು 1945ರಾಗ ಆದದ ಘಟನಾ. 1995ರಾಗ ಕೃಷ್ಣಪ್ಪ ಶಾಸ್ತ್ರಿ ಮನಿಗೆ ಆ ಮುದುಕಿ ಬಂದಾಳು. 50 ವರ್ಷ ನಂತರ ಬಂದಾಳು. ಗೊತ್ತಾ ಹೆಂಗ್ ಹಿಡಿದ? ಮುಖಲಕ್ಷಣ ಸ್ವಲ್ಪ ಆಯ್ತು. ಹಾ ಹುಷೇನಮ್ಮ, ಬಾ 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 ಒಳಗೆ ಬಾಮ ಅಂತ ಕರ್ಕೊಂಡು ಹೋಗಿ ಆಸನ ಪಟ್ಟ, ಕುಡಿಯಾಗ ನೀರು ಪಟ್ಟ ಎಲ್ಲ ವ್ಯವಸ್ಥೆ ಮಾಡಿದ. ಏನ್ರಿ ನಿಮ್ಮ ಮನಸ್ಸು ಎಷ್ಟು ದೊಡ್ಡದ? ನಾನಂತೂ ದೇವರ ನೋಡಿಲ್ಲ, ನೀವು ಸರ್ವತ ನನಗೆ ದೇವ್ರ ದರ್ಶನ ಆದ್ರಿ ಅಂತ ಆ ವಯೋವೃದ್ಧ ಮಹಿಳೆ ಮುಸ್ಲಿಂ ಹೆಣ್ಮಗ ಕೃಷ್ಣಪ್ಪ ಶಾಸ್ತ್ರಿ ಹೇಳ್ತಾರ, ಎಲ್ಲ ಕೃಷ್ಣನ ಕೃಪಾ, ಎಲ್ಲ ಕೃಷ್ಣನ ದಯ, ಎಲ್ಲ ದೇವ್ರ ದಯ ಅಂತ. ಆ ವ್ಯಕ್ತಿ ಹೇಳ್ತಾರೆ, ಯಾಕಮ್ಮ ಏನ್ ಕೊಡ್ತೆ? ಈಗ ನೆನಪಾಯ್ತಾ ಆನಂದ ಅಂತ ಕೇಳಿದ್ರು. ಇಲ್ಲಪ್ಪ, ನಿಮ್ಗೆ 20 ರೂಪಾಯಿ ಕೊಡ್ಬೇಕಂತ ನಾ ಬಂದೀನಿ ಅಂತ ಆ ಹೆಣ್ಮಗಳು ಹೇಳು. ಅವ ಕೃಷ್ಣಪ್ಪ ಶಾಸ್ತ್ರಿ ಅಂತಾನ, ನಾನು ನಿಮಗೆ ಉದಾರ ಅಂತ ಕೊಟ್ಟಿಲ್ಲ, ಸಾಲ ಅಂತ ಕೊಟ್ಟಿಲ್ಲ,
ನನ್ನ ಮಿತ್ರ ಅಂತ ನಿನ್ನ ಗಂಡ ಹುಸೇನಪ್ಪ, ನನ್ನ ಮಿತ್ರ, ನನ್ನ ಸಹೋದ್ಯೋಗಿ, ಬಹಳ ಉದಾರ ಮನುಷ್ಯ, ಬಹಳ ಧರ್ಮಾತ್ಮ ಮನುಷ್ಯ, ಬಹಳ ಒಳ್ಳೆಯ ಮನುಷ್ಯ, ಅಂತವ್ರಿಗೆ ಒಳ್ಳೇದು ಮಾಡ್ಲಿಕ್ಕೆ ದೇವರು ಮೆಚ್ಚುತ್ತಾನೇನೋ, ಅದಕ್ಕೆ ನಾನು ಒಳ್ಳೆ ಕೆಲಸ ಮಾಡೀನಿ, ನಾ ಸಾಲ ಅಂತ ಕೊಟ್ಟಿಲ್ಲಮ್ಮ, ಬೇಡ ಅಂತ ಹೇಳಿದ. ಆ ಹುಸೇನವ್ವ ಏನಂತ ಹೇಳೋದ, ಗಂಡನ ಋಣ ತೀರಿಸಲು ಹೆಂಡತಿ ಧರ್ಮರಿ ಅಂತ ಹೇಳ್ತಾರೆ. ಸತ್ತು ಹೋಗ್ಯಾನೆಂದು ಗಂಡ 50 ವರ್ಷ ಹಿಂದೆ ಗಂಡ ಸತ್ತು ಹೋಗ್ಯಾನೋ ಎಂತ ಹೇಳ್ತಾಳು ಹೆಣ್ಮಗಳ, ಮುಸ್ಲಿಂ ಹೆಣ್ಮಗಳ, ಯಪ್ಪ ನನ್ನ ಗಂಡನ ಋಣ ತೀರ್ಸೋದು ನನ್ನ ಧರ್ಮ ಮಾಡಕ್ ಬಂದಿದ್ರೆ ಸ್ವೀಕಾರ ಮಾಡ್ರಿ ಅಂತ. ಧರ್ಮ ಅಂದ್ರೆ ನಾವೇನು ತಿಳ್ಕೊಂಡ್ವಿ, ಬರೀ ಒಂದು ಅಕ್ಕಿ ಹಾಕಿ ಒಂದು ಕೈ ಏರಿಸಿ ಜೈ ಹೋ ಅರ್ಗ್ಯಾ ಕೊಟ್ಟ ಅಟ್ಟ ಧರ್ಮ ಅಲ್ಲ. ಕಷ್ಟ ಕಾಲದಾಗ ಇದ್ದಾಗ ಸಹಾಯ ಮಾಡುವುದು ಧರ್ಮದ, ದೀನ ದುಃಖಿ ದತ್ತಿಗೆ ಸೇವಾ ಮಾಡುವುದು ಧರ್ಮದ. ನಮ್ಮ ಆಚಾರ್ಯರು ಇದರಿಂದ ಮುಂದೆ ಹೇಳ್ತಾರೋ, ಬೀದಿ ಒಳಗೆ ಬಿದ್ದಂತ ನಾಯಿಗಿನಾಗ ನಮಸ್ಕಾರ ಅಂತ ಹೇಳಿ ಬಾಯಲ್ಲಿ ಹಾಕುವುದು ಧರ್ಮದ. ಅದು ಬಿಡಾಡಿ ನಾಯಿ ಅನ್ನೋದಲ್ಲ, ಅದು ಜೀವತೆ ಅನ್ನತಕ್ಕಂಥ ಭಾವಬೇಕು ಅಂತಕ್ಕಂಥ ಸಂಸ್ಕೃತಿ ಕೊಟ್ಟಿತ್ತು. ಹುಸೇನಮ್ಮನ ಮಾತು ಕೇಳಿ ಮಾಸ್ತರ್ ಕಣ್ಣಾಗ ನೀರು ಬರ್ತಾವ. ಎಂಥ ಧರ್ಮಾತ್ಮ ಆಗಿರ್ತೀನಿ ನೀನು, ಗಂಡ ಸತ್ತು 50 ವರ್ಷ ಆಯ್ತು, ತೀರ್ಸಾಕಂದಿಲ್ಲ, ಕ್ಷಮಾ ಮಾಡ್ರಿ, ಭಾಳ ದಿವಸ ಆಯ್ತು, ಭಾಳ ವರ್ಷ ಆಯ್ತು, ಎಲ್ಲಾರ್ದು 2 ರೂಪಾಯಿ 50 ಪೈಸೆ ಚಾರಣಿ ಇದ್ದುದು ಎಲ್ಲ ತೀರ್ಸೇನ್ರಿ, ಹೇಳ್ರಿ ವಿಚಾರ ಮಾಡ್ರಿ. ಊರಾಗ ಚಂದ ಮಾಡಿದ್ದ ಅವ್ರ ಗಂಡ ನೋಡಿ ಯಾರ, ಹುಸೇನಪ್ಪ ಒಂದು ಡೈರಿ ಮಾಡಿ ಬರೆದಿಟ್ಟಿದ್ದ ಪುಣ್ಯಾತ್ಮ. ನೀವು ಬರ್ತೀರಿ ಮುಯಿ ಹಾಕಾಗ, ಮದುವೆ ಕೂತಿರ್ತಾರ 2 ಮಂದಿ, ಬುಕ್ಕಾಗ ತಗೊಂಡು ಬರ್ಕೋತ ಕೂತಿರ್ತಾರ, ಮತ್ತವ್ರ ಮದುವೆ ಹೋಗ್ಬೇಕಾದ್ರೆ ಬುಕ್ಕಾಗ ತೆಗೆದು ನೋಡಿ ಹೋಗ್ತೀರಿ, ಬಂಡ ಮಕ್ಕಳು ನೀವು ಅವ್ರೇನು ಹಾಕಿ ರಟ್ಟ ಕೊಡ್ಬೇಕು. ಅದು ಹೌದು, ನಾವು ಸಮಾಜದಾಗಿತ್ತು ಮುಯಿ ವರ್ಷದ ಪರಂಪರ. ಅದನ್ನ ಬಿಡ್ರಿ, ಇನ್ನು ಪತ್ರಿಕೆ ಮಾಡ್ರಿ, ಮುಯಿ ಹಾಕೋದು ಅಲ್ಲ, ಮುಯಿ ಹಾಕಿರಿ. ರವಿವಾರ ಬಂದಾಗ ಬರಿಗೆ ಬರೋದಿಲ್ಲ, ಒಂದು ಹಿಡಿ ಮೇವರೆ ತಗೊಂಡ್ಬರ್ತನೋ, ಒಂದು ಬಗಸಿ ಅಕ್ಕಿಯಲ್ಲಿ ಧಾನ್ಯ ಜೋಳ ತಗೊಂಡ್ಬರ್ತನೋ, ಗೋಶಾಲೆಗೆ ದಾನ ಮಾಡ್ತಾನೋ, ಪಕ್ಷಿಗಳಿಗೆ ದಾನ ಮಾಡ್ತಾನೋ ಅಂತ ಭಾವನೆ ಮಾಡಿ. ನೀನು ಗಿಡ ಹಚ್ಚೋ ಅವಶ್ಯಕತೆ ಇಲ್ಲ, ನೀವು ಗಿಡಕ್ಕೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಬರ ಒಂದು ಬಗಸಿ ಬೀಜ ತಗೊಂಡ್ಬರಿ, ಬರ ಒಂದು ಬಗಸಿ ಜೋಳ ತಗೊಂಡ್ಬರಿ, ತಂದು ಏನ್ ಮಾಡೋದ, ಹೋಗಾಗ ಉಕ್ಕೊತ್ ಹೋಗೋದು, ಹಿಂಗೆ ಗುಡ್ದಾಗ ಉಗಿರಿ, ಭಗವಾನ್ರ ಮುಂದೆ ಒಂದು ಅಕ್ಕಿ ಮುಟ್ಟಿ ಕಡಿಮೆ ಹಾಕ್ರಿ, ಬದ್ರಿಗಿರ ಬಂದಾಗ ಒಂದು ಮುಟ್ಟಿಗೆ ಜೋಳ ಧಾನ್ಯ ತಗೊಂಡು ಉಗಿರಿ. 4 ಪಕ್ಷಿಗಳು ತಿಂತಾವ. ಕೆಲ ಮಂದಿ ಗಿಡಾಗ ಹೋಗಿ ನಾನು ಗುಡ್ದಾಗ ಹೋಗಿ ಇಲ್ಲಿ ಬಂದ ನೀರು ಕುಡಿತಾವ, ಅಲ್ಲಿ ಗಿಡದಾಗ ತಿಂದ ಹಣ್ಣು ತಿಂತಾವ, ಬೇವಿನ ಹಣ್ಣು ತಿಂತಾವ, ಕಾಗಿ ಅಂತ ಕಾಗಿ ಹಣ್ಣು ತಿಂತಾರ, ನೀವು ಅಕ್ಕಿ ತಿಂತಾರ, ನೀರು ಕುಡಿತಾರ, ಅಲ್ಲಿ ಹಾಕೋತ ಸಣ್ಣ ಕಟ್ಟಿನ ಹಾಕೋತ ಸಿಹಿ ಮಾಡ್ತಾರ. ಆ ಸಿಹಿ ಒಳಗಿಂದ ಬೇವಿನ ಬೀಜ ಬೇರೆ ಬಿಟ್ಟು ಎದ್ರ 10 ವರ್ಷ ಬದ್ರಿಗಿರಿ ಚಿಕರ್ಜಿ ಹಾಕ್ತಾರ. ಹಸಿರುಟ್ಟು ನೆನೆದವ ಮಧುವನಗಿತ್ತಿ, ನೀವು 70,000 ಗಿಡ ಹಚ್ಚರ, 10 ವರ್ಷ ರಕ್ಷಣೆ ಮಾಡ್ರ, 7 ಲಕ್ಷ ಗಿಡ ಬದ್ರಿಗಿರ ಗೆದ್ದು ನಿಂತಾವು. 10 ಬೆಳೆಸೋ ಕೆಲಸ ನಮ್ಮ ಪಕ್ಷಿಗಳು ಮಾಡ್ತಾವ. ಆ ಪಕ್ಷಿಗಳು ಒಂದು ಹಿಡಿ, ಒಂದು ಮುಟಿಗಿ, ಒಂದು ಬಗಿಸಿ ಧಾನ್ಯ ದಾನ ಮಾಡಕ್ ಕಳೀರಿ. ಯಾರ ಪಕ್ಷಿಗಳಿಗೆ ದಾನ ಮಾಡ್ತಾರ ಅವ್ರ ಮನೆಗೆಂದು ಧಾನ್ಯ ಸಂಪತ್ತಿ ಕಡಿಮೆ ಆಗೋದಿಲ್ಲ, ಧಾನ್ಯ ಸಾಕಷ್ಟು ಮೆಟ್ಲು ಹಚ್ಚಿಡ್ಬೇಕಾಗ್ತದೆ. ಧನ್ಯವಾದ. ಹುಸೇನಪ್ಪ ಸತ್ತ 50 ವರ್ಷ ಆಗಿದೆ. ಕೃಷ್ಣಪ್ಪ ಮೇಸ್ತ್ರಿ ಅಂತಾನ, ಎಂತ ಧರ್ಮಾತ್ಮ ಆಗಿತ್ತಪ್ಪ. ಗಂಡನ ಸಲುವಾಗಿ ಚಂದ ಐತ್ರಿ, ಎಲ್ಲಾರು ಯಾವ್ದು ಅಪೇಕ್ಷೆ ಇಲ್ದ, ಅವ್ನ ಆರೋಗ್ಯ ಚಲೋ ಆಗ್ಲಿ, ಚಲೋ ಮನುಷ್ಯ, ಮಾಸ್ತರ್ ಚಲೋ ಅದಾನು. ಹೆಂಗ ನಿಮ್ ಯಾಕೂಬ್ ಸರ್ ಅದಾರಲ್ಲ ಸರ, ನೋಡ್ರಿ ನಾ ಭಾಷಣ 4 ವೀಲರ್ ಗಾಡಿ ಇದ್ರು ನೋಡ್ರಿ ಸಾಕ್, ಗಾಡಿ ಸೈಡ್ ತಗೊಂಡ್ ತರಿವಿ ಕೆಳಗೆ ಎಳೆದು ಬೂಟ್ ತೆಗೆದು ಕೆಳಗೆ ಕೂತು ವಿನಯ ದರ್ಶನ ಮಾಡ್ತಾವ. ನಾ ಎಷ್ಟೋ ಜನ ಜೈನರು ನೋಡ್ತಾನ, ಗಾಡಿನ ನಾನು ನೋಡ್ಕೊತ ನಕ್ಕೋತ ಹಂಗ ಹೋಗ್ತಿರ್ತಾವ. ನಾ ಟಿಕೆಟ್ ಮಾಡಾಕಿದ್ದೀನಿ, ಸತ್ಯ ಹೇಳಿದ್ದೀನಿ, ಅವ್ರು ನೋಡ್ರೆ ಗೊತ್ತಾಗಿದ್ವಿ ಜೈನರ ಗೊತ್ತೈತಿ. ಅದ್ರ ಗಾಡಿ ತರಿವಿ 2 ವೀಲರ್ ತರಿವಿ ದರ್ಶನ ಮಾಡೋ ಭಾವಾಗಿಲ್ಲ. ಜಾತಿ ಇಸ್ಲಾಮ ದಿಗಂಬರ ಜೈನಾಚಾರಿ ಗಾಡಿ ತರಿ ದರ್ಶನ ಮಾಡೋಕ್ಕಾಗತ್ತಂದ್ರೆ ಇವತ್ತು ನಮ್ಮಂತವ್ರ ಬಾಯಾಗ ನಿಮ್ಮ ಆಲಸ್ಸರ್ ಅದಾರ. ಯಾಕ ಹೈಟ್ ಅದಾರ ತಲ್ಲ, ಬೆಳಗದಾರ ತಲ್ಲ, ಬದ್ರಿಗೆ 1,000 ರೂಪಾಯಿ ಕೊಟ್ಟಾರ ತಲ್ಲ. ಅವ್ರ ಒಳಗ ಜಾತಿ ಇಲ್ಲ, ಮಾನವತ ಅದ, ಮನುಷ್ಯತ್ವ ಅದ,
ಅನ್ನೋದ್ರಿಂದ ಆ ವ್ಯಕ್ತಿ ದುರ್ಬಲ. ಏನಾದರೂ ಆಗು, ಮೊದಲು ಮಾನವನಾಗು, ನಂತರ ಜೈನ ಹಿಂದೂ ಮುಸ್ಲಿಂ ನೋಡು. ಮನುಷ್ಯತ್ವ ಬರಬೇಕು, ನಮ್ಮಲ್ಲಿ ಮಾನವೀಯತೆ ಬರಬೇಕು. ಕೃಷ್ಣಪ್ಪ ಶಾಸ್ತ್ರಿ ಆ ಹೆಣ್ಮಗಳಿಗೆ ಕೈ ಜೋಡಿಸ್ತಾನ, ಇರ್ಬೇಕಪ್ಪ ನಿನ್ನಂತ ಹೆಣ್ಮಕ್ಳು ಭಾರತದಾಗ, ಭಾರತ ವಿಶ್ವಗುರು ಆಗ್ತದ, ಭಾರತ ವಿಶ್ವಕ್ಕೆ ಆದರ್ಶ ಆಗ್ತದ. ಎಂತ ಹೆಣ್ಣು ಗಂಡು ಸತ್ತ 50 ವರ್ಷ ಆಗ್ಯದ, 20 ರೂಪಾಯಿ ತಗೊಂಬಂದಳ, ಕೃಷ್ಣಪ್ಪ ಶಾಸ್ತ್ರಿ ಕೊಡ್ತಾಳ. ದಯವಿಟ್ಟು ಇದು ಸ್ವೀಕಾರ ಮಾಡ್ರಿ. ಪರಮಾತ್ಮ ಮೆಚ್ತಾನಿಲ್ಲ ಗೊತ್ತಿಲ್ಲ, ನನ್ನ ಗಂಡ ಮೆಚ್ಚಂಗಿಲ್ಲ. ಅವನ್ ಬರ್ದಿಟ್ಟು ಹೋಗ್ಯಾನಂದ್ರ ಹಂಗ ಸತ್ ಹೋಗಿದ್ದ. ಬರ್ದಿಟ್ಟು ಯಾಕೆ ಹೋಗ್ಯಾನಂದ್ರ ನನಗೆ ಹಿಂದೆ ಉಪದೇಶ ಮಾಡಿ ಹೋಗ್ಯಾನ. ಯಾರ್ಯಾರ ಕೈಲಿ ಚಂದ ತಗೊಂಡಿವಿ ಆ ಚಂದ ಹೊಳಿ ಕೊಡ್ಬೇಕು, ಕಷ್ಟ ಕಾಲದಾಗ ಸಹಾಯ ಮಾಡೋರು. ಈ ಮನೋಭಾವನೆ ಆ ವ್ಯಕ್ತಿ ಒಳಗಿತ್ತು. ಅಂತ ಹೆಂಗೆ ಮಾಡಿದೆಮ್ಮ, ನಿನ್ನ ಗಂಡನ ನೌಕರಿಗೆ ಹೋಗ್ತು, ಮತ್ತೆ ಹೆಂಗೆ ಮಾಡಿದಿ? ಏನಿಲ್ರಿ, ಮತ್ತೆ ಹಿಂಗೆ ಆಗಂತೆ ನಮ್ಮ ಮನ್ಯಾಗ ಅವ್ರ ತವ್ರ ಮನೆ ಕರ್ಕೊಂಡು ಹೋದ್ರಿ, ಮತ್ತೆ ನಿನ್ಗೆ ಯಾರು ಹೆಣ್ಮಕ್ಳು ಇದ್ದು ಹೆಂಗ? ಏನಿಲ್ರಿ ಶಾಸ್ತ್ರಿ ಅವರ ಮಾಸ್ತರ, ಅವ್ರದ್ದು ಮದುವೆ ಆಗೈತ್ರಿ, ಅವರು ಸುಖಿ ಅದಾರು, ಮತ್ತೆ ಹೆಂಗೆ ತಿರ್ಸಿ ಸಾಲ? ನಾ ತವ್ರ ಮನೆಗೆ ಹೋಗಿ ಒಂದು ಹೊಲಿಗೆ ಅಂತ ತಗೊಂಡ್ರಿ, ಅರಿವಿ ಹೊಡ್ಕೋತ ಅದರಿಂದ ಮಾಡ್ಕೋತ ಬಾಳೆ ಮಾಡಿ ಮಾಡಿ ಚಾರಣೆ 8 ರೂಪಾಯಿ ಇಟ್ಟವು ತಿರ್ಸ್ಕೋತ ಎಲ್ಲಾರು ತೀರ್ಸೇನ್ರಿ. 20 ರೂಪಾಯಿ ಅಟ್ಟ ಉಳಿದ್ರಿ. ಅದು ಇವತ್ತು ಕೊಡಂತ ಭಾಗ್ಯ ಭಗವಂತನ ಕೊಡ್ತಾನ. ಸ್ವೀಕಾರ ಮಾಡ್ರಿ, ನನ್ನ ಗಂಡನ ಋಣಮುಕ್ತರನ್ನಾಗಿ ಮಾಡ್ರಿ ಅಂತ ಪ್ರಾರ್ಥನಾ ಮಾಡ್ತಾಳಲ್ಲ ಪುಣ್ಯಾತ್ಮಗೀತಿ. ಇಂಥ ಸಂಸ್ಕಾರ ಇರೋದು ಭಾರತ ಮಾತೆಯ ಗರ್ಭದಿಂದ ಜನಿಸಿರ್ತಕ್ಕಂಥ ಮಕ್ಕಳೊಳಗೆ ಮಾತ್ರ. ಅನ್ಯ ಸಂಸ್ಕೃತಿ, ಪಾಶ್ಚಿಮಾತ್ಯ ಸಂಸ್ಕೃತಿ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಇಂಥ ಗುಣ ಬರಕ್ಕೆ ಸಾಧ್ಯ ಇಲ್ಲ. ಚಲೋ ಆತ ಕೊಟ್ರೆ ನಾವು ಕೊಟ್ರೆ ನಾ ಏನು ಮಾಡ್ಬೇಕು? ಜಬಲ್ಪುರ ಪಿಸನಹಾರಿ ಬುಡಿಯ ಅದಲ್ಲ ಇವ್ರ ಅದನ್ನ ಮಾಡಿ ಸುಭಾಸಾಗರ್ಜಿ ಹಳ್ಳಿಗೆ ಕಡಿಮೆ ತಿಳ್ಕೊಳ್ರಿ. ಇವರು ಬಂಗಾರ ಬಿಸ್ಕುಟ್ ಮಾಡ್ತಾರೆ, ಇವರು ಬಂಗಾರ ಬಿಸ್ಕುಟ್. ಇಟಿ ಕುಳ ಬಿಡ್ತಾರೆ ಜನ ಹೊಡಾಗ. ಆ ಕುಳ ರೊಕ್ಕ ಮನೆ ಮಾಡ್ತಾರ, ಆ ರೊಕ್ಕ ಮನಿ ನಡೆಸ್ತಾರ ನಮ್ಮ ಹೆಣ್ಮಕ್ಳು. ಯಾವಾಗ ನಾವು ಬಂದಿಗಿರಿ ಜಲಮಂದಿರ ನಾವು ಸಂದೇಶ ಕೊಟ್ಟಿವಿ, ಆ ರೊಕ್ಕ ಒಳ್ಳೆ ಮಾಡಿ ಜಲಮಂದಿರ ಶಿಖರ ಬಂಗಾರದ ಕಸ ಹಾಕುವಂತ ಕೆಲಸ ಮಾಡ್ಯಾರ ಇವರು. ಯಾರ ಪ್ರೇಮ? ಪಿಸನಹಾರಿ ಮಡಿಯಾಳ್. ಒಬ್ಬಕ್ಕೆ ಅಜ್ಜಿ ಕಾಕುಳು ಬಾಳೆ ಮಾಡಿ ಅದನ್ನ ಮಾಡಿ ಜೋಳ ಗೋಧಿ ಬೀಸಿ ಅದರಿಂದ ಬರ್ತಕ್ಕಂಥ ಪೈಸಾ, ನಯ ಪೈಸಾ, 1 ಪೈಸಾ ಬಾಳೆ ಮಾಡಿ ಮಂದಿರ ಕಟ್ಟುವಂತ ಕಾರ್ಯ ಮಾಡಿದ್ರು. ಮಹಾದ್ವಾರ ಆ ಗುಡಿಗೆ ಸ್ಟ್ಯಾಚ್ಯೂ ಕುಡ್ಸ್ಯಾರ. ಪಿಸನಹಾರಿ ಮಡಿಯ, ಮಡಿಯ ಜನಾಗಿಲ್ಲ, ಪಿಸನಹಾರಿ ಮಡಿಯ ಅತಿ ಹೆಸರಿನ ಮೇಲೆ ಪ್ರಸಿದ್ಧಿ ಆಗೈತಿ. ಹಾಗೆ ನೀವು ಬಂದಾಗ ಇದು ಹಳೆ ಇಂಗ್ಲಿನೋ ಹೊಸ ಇಂಗ್ಲಿನೋ ಅಂತ ಕೇಳಿ ನಮ್ಮ ಚಂದ ಬಾಬಾನು ಕೇಳಿರು. ಇದು ಹಳೆ ಇಂಗ್ಲಿನೋ ಹೊಸ ಇಂಗ್ಲಿನೋ? 2 ಇಂಗ್ಲಿಯಾಗ ಅರ್ಥತಿ. ಹಳಿ ಇಂಗ್ಲಿ ಇದು ಇಂಗ್ಲಿಗಳ ಭಾಳ ಇದ್ದು ಅಂತ ಮೊದಲು ಇತಿಹಾಸ ಅಂದಾಗ. ಮತ್ತ ಸಂಪಾಳಿಂಗಳಿ ಅಂತ ಉಲ್ಲೇಖ ಐತಿ ಶಿಲಾಶಾಸನ ಒಳಗ. ಹಳ್ಳಿಗೆ ಹೆಸರು ಮೊದಲ ಸಂಪಾಳಿಂಗಳಿ ಇರ್ತಕ್ಕ. ಅದರ ಅರ್ಥ ಇದು ಸಂಪತ್ತು ಭರಿತ ಗುಟ್ಟಿರ್ತಕ್ಕ, ಸಂಪತ್ತಿನ ತುಂಬಿರ್ತಕ್ಕಂಥ ಇತಿಹಾಸ ಕುರುಗಳಿಂದ ಪ್ರಸಿದ್ಧಿಯಾಗಿರ್ತಕ್ಕಂಥ ಸಂಪದ ಇದಿತ್ತಂತೆ ಸಂಪಾಳಿಂಗಳಿ ಅಂತಕ್ಕಂಥ ಪದ ಸಿಕ್ತು ಅನ್ನೋದ್ರಿಂದ ಇವತ್ತ ಭದ್ರಗಿರಿ ಒಳಗ ಸಂಪತ್ತಿ ಕಾಕತೆಯದ ಧರ್ಮದ ಸಂಪತ್ತಿ, ಪುಣ್ಯ ಸಂಪತ್ತಿ ಅಂತ. ನೀನು ಇಲ್ಲೇ ಮುಂಜಾನೆ ವ್ಯಾಯಾಮ ಮಾಡ್ತಾ ಸಂದರ್ಭದಾಗ ನಿಮ್ಮ ವ್ಯಕ್ತಿ ಬೋಜಿ ಪಾಟೀಲ್ ಅವ್ರದ್ದು ಕಾಲ್ ಬಂದಿತ್ತು. ಅಧ್ಯಕ್ಷ ನಿಮ್ಮ ಆಶೀರ್ವಾದ ನನ್ನ ಮಿತ್ರ, ಹಳಿ ಮಿತ್ರ, ಹೆಂಗಿನ ಕಾರ್ಯ ಆಗೈತ್ರಿ, ಆಶೀರ್ವಾದ ಇರಲಿ. ಆ ವ್ಯಕ್ತಿ ಭದ್ರಗಿರಿ ಬರಬೇಕು, ಸೇವಾ ಮಾಡಬೇಕು ಭಾವ ಐತಿ, ಅವಾಗ ಆಶೀರ್ವಾದ ಮಾಡ್ರಿ, ನಾನು ಏನು ಶಕ್ತಿ ಸೇವಾ ಮಾಡಿಸೋಂಥ ಕಾರ್ಯ ಐತಿ ಅಂತ. ಎಂದು ಆ ವ್ಯಕ್ತಿ ಮುಖ ನೋಡಿದ ಅಂತ ಅಪರಿಚಿತ ವ್ಯಕ್ತಿಗಳು ಭದ್ರಗಿರಿಗೆ ಬಂದ ದರ್ಶನ ಮಾಡಿ ಗೋಶಾಲಾಕ 11,000 ಗಟ್ಟಲೆ ದಾನ ಮಾಡುವಂತ ಭಾವ ವ್ಯಕ್ತ ಮಾಡಿರ್ತಾರೆ. ಯಾರು ಕರೆದಿಲ್ಲ ಅವ್ರನ್ನ, ತಾವಾಗಿ ದರ್ಶನ ಮಾಡಿ ಇಲ್ಲಿ ಮಾಡ್ತಕ್ಕಂಥ ಕಾರ್ಯ ವೈಖರಿಯನ್ನು ನೋಡಿ ಕೊಡ್ತಕ್ಕಂಥ ಭಾವ. ಅದಕ್ಕೆ ಧರ್ಮದ ಭಾಳ ದೊಡ್ಡ ತಾಕತ್ತದ. ನನಗೂ ಒಂದೊಂದ್ಸಲ ಅನ್ಸತಿ, ಇಷ್ಟು ದೊಡ್ಡ ಸೇವಾ ಮಾಡಿರಿ, ವೈಯಾವೃತಿ ಮಾಡಿರಿ, ಭದ್ರಗಿರಿ ಮಾತಾನ್ ಸೇವಾ ಮಾಡಿರಿ. ನಮ್ಮ ಮಹಾರಾಜರ ಮನೆ ಹಾಕಿ ಹೋಗಾಗ ಸುಭಾಸಾಗರ ಅನ್ನಕತ್ತಿರು. ನಾನು ಭಾರತ ಕರ್ನಾಟಕ ಮಹಾರಾಷ್ಟ್ರ ಎಲ್ಲ ಕಡೆ ತಿರ್ಗ್ಯಾನ್ರಿ, ಹಳ್ಳಿಗೆ ಅಂತ ಭಕ್ತರು ಏನು ನೋಡಿಲ್ರಿ. ಯಾನ್ ದುಡ್ತಾರಿ, ಯಾನ್ ಸೇವಾ ಮಾಡ್ತಾರಿ, ಯಾನ್ ಕಷ್ಟಪಡ್ತಾರಿ ಭಗವಂತ. ಬಸ್ ಇದ ಉಳಿದೈತಿ, ಮತ್ತೆ ಉಳಿಯೋದಿಲ್ಲ. ನಾ ಕಾಯ ಮಾಡ್ತೀನಿ, ನಾ ಇರ್ತನೋ ಇಲ್ಲ ಗೊತ್ತಿಲ್ಲ, ನೀವು ಇರ್ತಿರೋ ಗೊತ್ತಿಲ್ಲ. ಯಾಕ ಅಯುಕಿ ನಂತರ ಹೋಗೋರ ಸೂರ್ಯ ಚಂದ್ರ ಇರ್ತಕ್ಕ ಭದ್ರಗಿರಿ ಜೀವಂತ ಆಗಿರ್ತದ, ಧರ್ಮ ಎತ್ತಿ ನಿಲ್ತದ, ಧರ್ಮ ಸಂಸ್ಕಾರ. ಅದಕ್ಕೆ ಅವರು ಭದ್ರಗಿರಿ ಭದ್ರೇಶ್ವರ. ಪ್ರತಿಯೊಬ್ಬ ಆತ್ಮ ಭದ್ರಗಿರಿ ಬಂದ ಭದ್ರೇಶ್ವರವಾಗಿ ಸಿದ್ಧೇಶ್ವರ ಸಿದ್ಧಾತ್ಮಾಗಿ ವಿರಾಜಮಾನ ಆಗಬೇಕು ಅಂತಕ್ಕಂಥ ಒಂದು ಮನೋಭಾವನೆ
ಅದ್ರ ಹಿಂದದ ಅದಕ್ಕೆ ಸಾಕ್ಷಿ ಪುಣ್ಯಿದ್ದಾಗ ಮಾತ್ರ ಇಂಥ ಕಾರ್ಯ ಆಗ್ತದೆ. ಕೃಷ್ಣಪ್ಪಾಜಿ ಶಾಸ್ತ್ರಿ ಮೇಸ್ತ್ರಿ ಅವರು ಆಕೆಗೆ ಧನ್ಯವಾದ ಹೇಳಿದ್ರು. ಆಕೆ ಅಂದ್ರು, ಏನಿಲ್ರಿ ಒಂದ್ಸಲ ನನ್ನ ಮಕ್ಕಳನ್ನ ಕರ್ಕೊಂಡು ಬರ್ತೀನ್ರಿ ಅಂತ ಹೇಳಿದ್ದು. ಆಯ್ತಮ್ಮ, ನಿನ್ನ ಸಲ ನನ್ನ ಬಾಗಿಲು ಯಾವತ್ತೂ ತೆರೆದದ ಬಾ ಅಂತ ಹೇಳಿದ್ರು. ಇಷ್ಟು ಚಂದ ವ್ಯವಹಾರ ನಡೆಸಿರು. ಅವಾಗ ಹೋಗಾಗ ಕೆಳಗೆ ಕೂತ ಕೃಷ್ಣಪ್ಪ ಶಾಸ್ತ್ರಿ ಮೇಸ್ತ್ರಿ ಅವರ ಕಾಲು ಮುಟ್ಟಿ ದರ್ಶನ ಮಾಡ್ತಾಳೆ. ಯಾವ ಬಹುದಾಗ ನೀವೇನಿದ್ರಿ ಗೊತ್ತಿಲ್ಲ, ಈ ಬಹುದಾಗ ಹಣ್ಣಾಗಿ ದೇವ್ರ ಸ್ವರೂಪ ನಂಗೆ ಸಿಗ್ತಾರೆ ಅಂತ. ಜಾತಿ ಅಡ್ಡು ಬರಲಿಲ್ಲ, ಕುಲ ಅಡ್ಡು ಬರಲಿಲ್ಲ, ಗೋತ್ರ ಅಡ್ಡು ಬರಲಿಲ್ಲ, ವೃತ್ತಿ ಅಡ್ಡು ಬರಲಿಲ್ಲ. ಅದು ಬರ್ತಕ್ಕಂಥದ್ದು ಮಾನವತಾ. ಅದಕ್ಕೆ ಬಂದವರು ಕಾಯಿ ಹೇಳ್ತಿಲ್ಲ, ಬಂದವ್ರು ನಕ್ಕೋತ ಒಂದು ಸಣ್ಣ ಸ್ಮೈಲ್ ಕೊಟ್ಟು ಜೈ ದಿನ ಅವ್ರವ್ರ ಹುಟ್ಟು ದೇವಸ್ಥಾನ ಯಾವಾಗಲೇ ಒಂದು ಎರಡು ಮಾತು ಕೇಳಿ ನಗು ಮುಟ್ಟಿ ಕೊಟ್ರಿ ಅಂದ್ರ ಮುಂದಿನ ವ್ಯಕ್ತಿ ಅಂತಾನು ಭದ್ರಗಿರಿ ಅಲ್ಲ, ಇದು ಸ್ವರ್ಗದ ಅಂತ ನಿರ್ಮಾಣ.